ಸಂಚಿಕೆ 4. ಕಡಿಲ ನದಿಕೆರೆಯಿಂದ ಆ ಅಜ್ಜನ್ನು ಮೊಮ್ಮಗನು ಮಾತಾಡಿಕೊಂಡಿದ್ದ ಅದೇ ಸಮಯದಲ್ಲಿ ಕೊಳ್ಳಿಡದಲ್ಲಿ ಉತ್ತರ ಕರೆಯಲ್ಲಿ ಇರುವ ತಿರುಕಾಣಟ್ಟು ಮುಳ್ಳೂರು ಅನ್ನೋ ಊರಲ್ಲಿ ನಮ್ಮ ಹಳೆಯ ಗೆಳೆಯರಾಗಿಯ ಆಳ್ವಾರ್ ಕಡೆಯನ್ನು ಹೊಂದಿದ್ದವನು ಒಂದು ವಿನೋದವಾದ ಕೆಲಸದಲ್ಲಿ ಪಾಲ್ಗೊಂಡಿದ್ದರು. ಆ ಕಾಲದಲ್ಲಿ ಉತ್ತರ ಕಾವೇರಿಯಾಗಿಯದ ಕೊಳ್ಳಿಡನು ದಕ್ಷಿಣ ಕಾವೇರಿಯಾಗೆ ಪುಣ್ಯ ನದಿಯಾಗೆ ಅನ್ಕೊಂಡು ಬಂದರು. ತುಲಾ ಮಾಸದಲ್ಲಿ ಒಂದು ದಿನವೂ ಆ ಕಾಣಟ್ಟು ಮುಳ್ಳೂರು ಆಲಯದಲ್ಲಿ ದೇವರಾಗಿರುವ ಶಿವಪೆರುಮಾನು ಋಷಭಾರೂಢರ ಕೊಳ್ಳಿಡ ಕರೆಗೆ ಬಂದು ಸ್ನಾನಕ್ಕೆ ಬಂದಿರುವ ಭಕ್ತರುಗಳಿಗೆ ಸೇವೆ ಮಾಡೋದು ಅಭ್ಯಾಸ, ಸೇವೆ ಕೊಡುವುದು ಅಭ್ಯಾಸ. ಮಧ್ಯಾಹ್ನ ಹೊತ್ತಲ್ಲಿ ಒಂದೊಂದು ದಿನವೂ ಉತ್ಸವವಾಗಿಯೇ ಇರುತ್ತೆ. ಅಕ್ಕಪಕ್ಕದ ಹಳ್ಳಿಗಳಿಂದ ಭಕ್ತರುಗಳು ತೆರಳಾಗಿ ಬರ್ತಾರೆ. ಶೈವರುಗಳು ಬರ್ತಾರೆ, ವೈಷ್ಣವರುಗಳು ಬರ್ತಾರೆ. ವಿಷ್ಣು ದೇವಸ್ಥಾನ ಆ ಊರಲ್ಲಿ ಚಿಕ್ಕದಾಗಿದ್ರೂ ಆ ದೇವಸ್ಥಾನದಲ್ಲಿ ಇರುವ ದೇವರು ಗರುಡ ವಾಹನದಲ್ಲಿ ಆರೋಹಣಿಸಿ ಕೊಳ್ಳಿಡೆ ಕರೆಗೆ ಬರ್ತಾರೆ. ಇತ್ತ ಸಮಯದಲ್ಲಿ ತುಲಾ ಮಾಸದಲ್ಲಿ ವಡಕಾವೇರಿಯಲ್ಲಿ ಸ್ನಾನ ಮಾಡೋಕ್ಕೆ ಕೂಡಿದ್ದ ಜನಗಳ ಗುಂಪಿಂದ ಆಳ್ವಾರ್ ಕಡೆಯನ್ನು ಒಂದು ನೇರಳೆ ಹಣ್ಣು ಕಡ್ಡಿಯನ್ನು ಮಣ್ಣಲ್ಲಿ ಇಟ್ಕೊಂಡು ನೇರಳೆ ಹಣ್ಣು ಅಂತ ಹೇಳ್ಬಿಟ್ಟು ನಾವಲ ಟಿವಿನಲ್ಲಿ ದೀಪಗರ್ಭದಲ್ಲಿ ವೈಷ್ಣವ ಸಮಯನೇ ದೊಡ್ಡ ಸಮಯ ಅಂತ ಹೇಳಿ ಅದನ್ನು ನೆಲೆ ಮಾಡಿಸೋಕ್ಕೋಸ್ಕರ ವಾದ ಜಗಳ ಮಾಡೋಕ್ಕೆ ಬಂದಿದ್ದೀನಿ. ಶೈವರುಗಳು, ಶಾಕ್ತರುಗಳು, ಅದ್ವೈತಗಳು, ಕಪಾಲಿಗಳು, ಕಾಳಾಮೂರುಗಳು, ಬುದ್ಧರುಗಳು, ಸಮಾನರುಗಳು ಯಾರು ಬೇಕಾದರೂ ವಾದ ಜಗಳ ಮಾಡ್ಬೋದು. ಅದರಿಂದ ಜಯ ಕೊಡಿಸಿದರೆ ಅವ್ರುಗಳನ್ನು ನನ್ನ ಹೆಗಲ ಮೇಲೆ ಹಾಕ್ಕೊಂಡು ಊರೆಲ್ಲ ಸುತ್ತಿ ಊರೆಲ್ಲ ಬರ್ತೀನಿ. ಅವ್ರುಗಳು ಸೋತೋದ್ರೆ ಸೊಂಟದಲ್ಲಿ ಇರೋ ಬಟ್ಟೆ ಬಿಟ್ಟರೆ ಎಲ್ಲ ಇಲ್ಲಿ ಕೊಟ್ಬಿಟ್ಟು ಹೋಗ್ಬೇಕು, ನಾವಲ್ಲ ಅಂತ ಹೇಳಿ ಕೂಗಾಡ್ತಾ ಇದ್ದ. ಅವ್ರಿಗೂ ಮುಂಚೆ ರುದ್ರಾಕ್ಷ ಮಾಲೆಗಳು, ಮಗರ ಗಂಟಿಗಳು, ಕಮಂಡಲಗಳು, ಕುಂಡಲಗಳು, ಪಟ್ಟು ಪೀತಾಂಬರಗಳು, ಚಿನ್ನದ ಕಾಸುಗಳು ಎಲ್ಲ ಕುಪ್ಪಲಾಗಿತ್ತು. ಅದರ ಮೇಲಿಂದ ಅವನು ತುಂಬ ಹೊತ್ತು ವಾದ ಮಾಡಿ ಎಲ್ಲರನ್ನ ಗೆದ್ದಿದ್ದಾನೆ ಅಂತ ಕ್ಲಿಯರ್ ಆಗಿದೆ. ಅವನ ಪಕ್ಕದಲ್ಲಿ ಹೊಂಗೆ ಮರದ ಒಂದಿನ ಮೇಲೆ ಜಾರಿಕೊಂಡು ಒಂದೇ ಅವನ ಕೈನಲ್ಲಿ ಎತ್ತಿದ್ದ ಕತ್ತಿಯಿಂದ ನಿಂತ್ಕೊಂಡಿದ್ದಾನೆ. ಇವಾಗ ಅವನ ಮೈಯಲ್ಲಿ ಸೊಂಟದಲ್ಲಿ ಉಡಿಸಿದ್ದ ಒಂದು ಬಟ್ಟೆಯನ್ನು ಕೈನಲ್ಲಿ ಒಂದು ಕತ್ತಿಯನ್ನು ಮಾತ್ರ ಇತ್ತು. ಅವನ ನೋಟದಿಂದ ಆಳ್ವಾರ್ ಕಡೆಯ ಮೇಲೆ ಬಲಾತ್ಕಾರವನ್ನೇ ಪ್ರಯೋಗ ಮಾಡೋಕ್ಕೆ ನೋಡಿದವ್ರನ್ನ ಆ ಕತ್ತಿಯನ್ನು ಹಾಕಿ ಹೆದರಿಸಿ ಕಳಿಸಿರಬೇಕು ಅಂತ ಅನಿಸಿತ್ತು. ಅಂಥ ಸಮಯದಲ್ಲಿ ಗುಂಪಾಗಿ ಘೋಷಣೆ ಮಾಡಿಕೊಂಡು ಬಂದಿದ್ದ ಶೈವರ ಗುಂಪು ಒಂದನ್ನು ನೋಡಿಬಿಟ್ಟು ಅವನು ಹೇಳಿದ್ದ ಮಾತಿನಿಂದನೂ ಅದು ಗೊತ್ತಾಯಿತು. ಎಚ್ಚರಿಕೆ, ನ್ಯಾಯವಾಗಿ ವಾದಪೋರು ಮಾಡೋರು ಮಾಡ್ಬೋದು, ಅತ್ತು ಮೀರಿ ಆ ವೈಷ್ಣವನ ಮೇಲೆ ಯಾರಾದರೂ ಕೈ ಇಟ್ಟರೆ ಈ ಕತ್ತಿಗೆ ಎರೆ ಹಾಕ್ತಾರೆ ಅಂತ ಹೇಳಿದ್ದು. ಕತ್ತಿಯನ್ನು 2 ಸಲ ಸುತ್ತಿ ತೋರಿಸಿದ. ಕೋಪದಿಂದ ಬಂದ ಶೈವರುಗಳು ಶಾಂತವಾದರು. ಅವರುಗಳಲ್ಲೊಬ್ಬರು, ಓ ವಿಷ್ಣುವನೇ, ಏನೋ ನೀನು ಇವತ್ತು ವಾದದಲ್ಲಿ ಜಯಿಸ್ಬಿಟ್ಟ ಹಾಗೆ ಗರ್ವ ಕೊಡಬೇಡ. ತಿರುನಾಡೆಯವ್ರಿಗೆ ಹೋಗು, ಅಲ್ಲಿ ನಿನ್ನನ್ನು ಈ ಥರ ವಾದದಲ್ಲಿ ಗೆದ್ದು ಹಿಂದೆ ಓಡೋಕ್ಕೂಡಿ ಆಗೋ ಥರ ನಂಬಿ ಒಬ್ಬರು ಇದ್ದಾರೆ ಅಂತ. ನಿಮ್ಮ ತಿರುನಾಡೆಯವ್ರ ನಂಬಿಯನ್ನು ತಿರುನಾರಾಯಣ ಬರುತ್ತಾ ಅಂತ ಭಟ್ಟರ ಥರ ಬಂದು ವಧ ಮಾಡೋಕ್ಕೆ ಹೇಳಿಬಿಟ್ಟು ಹೋಗಿ, ಅಲ್ಲಿ ನಾನು ಒಂದು ವೇಳೆ ಇರ್ತೀನಿ ಅಂತ ಹೇಳಿದ ಆಳ್ವಾರ್ ಕಡೆ. ಎಷ್ಟೋ ಸತಿ ಅವನು ನಾವಲ್ ಅಂತ ಕೂಗಿನ್ನು ಯಾರನ್ನೂ ಹೊಸದಾಗಿ ವಾದ ಮಾಡೋಕ್ಕೆ ಬರಲಿಲ್ಲ. ಆದ್ದರಿಂದ ಆ ನೇರಳೆ ಹಣ್ಣನ್ನು ಕಡ್ಡಿಯನ್ನು ಎತ್ಬಿಟ್ಟು ಅಲ್ಲಿ ಸಂಗು ಚಕ್ರ ಹಾರಿಸಿದ್ದ ಜಯ ಪಾವುಟವನ್ನು ಆಳ್ವಾರ್ ಕಡೆ ನಾಟಿಸಿದ. ಪಕ್ಕದಲ್ಲಿ ನಿಂತು ಎಲ್ಲವನ್ನು ನೋಡ್ಕೊಂಡಿದ್ದ ವೈಷ್ಣವರುಗಳು ತಕ್ಷಣ ಅವನ ಹತ್ರ ಬಂದು ಅವನ್ನ ಎತ್ತಿ ಹೆಗಲ ಮೇಲೆ ಇಟ್ಕೊಂಡು, ನಾರಾಯಣನೇ ನಮ್ಮ ದೈವ, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಹಾಡ್ಕೊಂಡು ಕುಣಿದ್ಕೊಂಡು ಹೋದರು. ಆಮೇಲೆ ಅವರುಗಳು, ವೀರ ವೈಷ್ಣವನೇ, ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಬೇಕು ಅಂತ ಪ್ರಾರ್ಥನೆ ಮಾಡಿದ್ರು. ಹಂಗೆ ಆಗಲಿ ಅಂತ ಹೇಳಿಬಿಟ್ಟು ಆಳ್ವಾರ್ ಕಡೆ ಗಂಭೀರವಾಗಿ ಹೇಳ್ಬಿಟ್ಟು ವಂದಿತೆಯನ್ನು ಕರ್ಕೊಂಡು ಹೋದ. ಅಲ್ಲಿ ಹೋಗಿ ಪುಳಿಯೋದರೆ, ಪಾಯಸ, ಮೊಸರನ್ನ ಎಲ್ಲವನ್ನು ಹೊಟ್ಟೆ ತುಂಬ ತಿಂದು ಒಂದು ಕೈ ನೋಡಿದ್ರು. ಆಳ್ವಾರ್ ಕಡೆಯನ್ನು ತಾನು ವಾದದಲ್ಲಿ ಸಂಪಾದಿಸಿದ ಸಾಮಾನುಗಳಲ್ಲಿ ಅಲಂಗೋಸ್ಕರವಾಗಿ ಉಟ್ಕೊಳ್ಳೋ ಪೀತಾಂಬರ ಒಂದನ್ನು ಮಾತ್ರ ವಂದಿತೆಯವನ ಹತ್ರ ಕೊಟ್ಬಿಟ್ಟು ಮಿಕ್ಕಿದೆಲ್ಲ ಶ್ರೀ ವೈಷ್ಣವರುಗಳ ಹತ್ರ ಕೊಟ್ಟು ಅವ್ರಿಗೆ ಈಡಾಗಿ ಚಿನ್ನದ ನಾಣ್ಯಗಳನ್ನು ಇಸ್ಕೊಂಡ. ವೈಷ್ಣವ ಸಮಯದಲ್ಲಿ ಇದನ್ನು ನೆಲೆನಾಡಿಸ್ಕೊಂಡು ಉತ್ತರ ಹರಿದ್ವಾರ ತನಕ ಹೋಗಬೇಕಾಗಿರೋದ್ರಿಂದ ತನಗೆ ಚಿನ್ನದ ನಾಣ್ಯ ಬೇಕು ಅಂತ ಅವನು ತಿಳಿಸ್ಕೊಂಡ. ಶ್ರೀ ವೈಷ್ಣವರುಗಳು ಮನಸ್ಸು ಬಂದು ತುಂಬ ಸಾಮಾನುಗಳಿಗೆ ಜಾಸ್ತಿಯಾಗೇ ಚಿನ್ನದ ಕಾಸುಗಳನ್ನು ಕೊಟ್ಟರು. ಅದನ್ನು ಇಸ್ಕೊಂಡು ಆಳ್ವಾರ್ ಕಡೆಯನ್ನು ವಂದಿತೆಯನ್ನು ಹಗಲೊತ್ತಲ್ಲಿ ಕಡಂಬೂರನ್ನು ನೋಡಿ ಪ್ರಯಾಣ ಮಾಡಿದರು. ಕೊಳ್ಳಿಡದಲ್ಲಿ ಆವಾಗ ದೊಡ್ಡ ಪ್ರವಾಹ ಹೋಯ್ತಾ ಇದ್ದಿದ್ದರಿಂದ ಅವರುಗಳು ಬಂದಿದ್ದ ಕುದುರೆಗಳನ್ನು ಕೊಂಡೋಗೋಕ್ಕಾಗಲಿಲ್ಲ. ಅವರುಗಳು ನದಿಯನ್ನು ದಾಟಿ ಓಡದಲ್ಲಿ ಜನಗಳು ಜಾಸ್ತಿಯಾಗಿ ಹತ್ತಿರೋದ್ರಿಂದ ಆ ಹಡಗು ಕರೆಯನ್ನು ಸೇರೋ ಸಮಯದಲ್ಲಿ ಹಂಗೆ
ಕವಚ್ಕೊಂಡ್ಬಿಡ್ತು. ಎಲ್ಲರೂ ಹಾಗೆ ವಂದಿತವನ್ನು ಪ್ರವಾಹದ ಇದ್ದಲ್ಲಿ ಬಿದ್ದು ಈಜಿ ಕರೆ ಸೇರಬೇಕಾಗಿತ್ತು. ಅಂಥ ಸಮಯ ಅಷ್ಟೊಂದು ದಿನದಿಂದ ಎಷ್ಟೊಂದೋ ಕಷ್ಟವಾದ ಸಮಯಗಳಲ್ಲೂ ವಂದಿತವನ್ನು ಕಾಪಾಡಿಕೊಂಡು ಬಂದ ಅವನ ಸೊಂಟದಲ್ಲಿ ಇರುವ ಇದು ಪತ್ರಗಳು, ಅದರಲ್ಲಿ ಅವನು ಭದ್ರ ಮಾಡಿದ್ದ ಲಕ್ಷಣೆಗಳು, ಇಳೆಯ ಬ್ರಾಟಿ ಕೊಟ್ಟಿದ್ದ ಪತ್ರ ಕೂಡ ನದಿ ಪ್ರವಾಹದಲ್ಲಿ ಹೋಗ್ಬಿಡ್ತು. ಅದ್ರ ಜೊತೆ ಇದ್ದಿದ್ದ ಚಿನ್ನದ ನಾಣ್ಯಗಳು ಹೋಗ್ಬಿಡ್ತು. ಹೊಸದಾಗಿ ಕುದುರೆಗಳು ಕೊಂಡ್ಕೊಳ್ಳೋಕೆ ಹಣ ಸೇರಿಸೋಕ್ಕೋಸ್ಕರನೇ ಇಂಥ ಯುಕ್ತಿಯನ್ನು ಅವರುಗಳು ಮಾಡಿದರು. ಆ ಯುಕ್ತಿ ಫಲಿತ ಆಗಿ ಸ್ವಲ್ಪ ದುಡ್ಡು ಸಿಕ್ತು. ಆದರೆ ಆ ಹಳ್ಳಿ ಹತ್ರ ಇರೋ ಕಡೆ ಕುದುರೆ ಎಲ್ಲೂ ಸಿಕ್ಕಲ್ಲ ಅಂತ ಹೇಳಿ ಗೊತ್ತಾಯಿತು. ಕಡಂಬೂರು ಗ್ರಾಮದಲ್ಲಿ ವಾರಕ್ಕೆ ಒಂದು ಸತಿ ಬರುವ ಸಂತೆಯಲ್ಲಿ ಒಂದು ವೇಳೆ ಕುದುರೆಗಳು ವ್ಯಾಪಾರಕ್ಕೆ ಬಂದರೂ ಬರ್ಬೋದು, ಇಲ್ಲ ಅಂದರೆ ತಿರುಪಾಪುಲಿಯೂರು ಹೋಗಿ ತಾನೇ ಇಸ್ಕೋಬೇಕು. ಕಡಂಬೂರ್ಗೆ ಹೋಗೋದಾ ಬೇಡವಾ ಅನ್ನೋದ್ರ ಬಗ್ಗೆ ಆ ಗೆಳೆಯರೊಳಗೆ ವಿವಾದ ಆಯಿತು. ಅದರಲ್ಲಿ ಇರುವ ಸಾಧಕ ಪಾದಕಗಳನ್ನು ಬಗ್ಗೆ ವಿವಾದ ಮಾಡಿದ್ರು. ಕಡಂಬೂರಲ್ಲಿ ಆದಿತ್ಯ ಕರಿಗಾಲರು ಬರೋದ್ರ ಬಗ್ಗೆ ಏನೇಂದ್ರೂ ಸುದ್ದಿ ಸಿಕ್ಕಿದೆಯೇ ಇರ್ಬೋದು. ಕಾಂಚಿಯಿಂದ ಹೊರಟು ಬಿಟ್ರ ಯಾವ ದಾರಿಯಿಂದ ಬರ್ತಾ ಇದ್ದಾರೆ ಅನ್ನುವ ಸುದ್ದಿ ಗೊತ್ತಾದರೆ ಒಳ್ಳೇದಲ್ವ. ಆದರೆ ಕಡಂಬೂರಲ್ಲಿ ಗೊತ್ತಿದ್ದವರು ಕಣ್ಣಲ್ಲಿ ಬೀಳಬಾರ್ದು. ಕನ್ನನ್ ಮಾರಣ್ಣನ ನೋಡಲೇಬಾರ್ದು. ನೋಡಿದ್ರೆ ಆಪತ್ತಾಗ್ಬಿಡುತ್ತೆ. ಒಂದು ವೇಳೆ ಪಳೆಯೋಟೆರ ಪರಿವಾರಗಳು ಇಷ್ಟರಲ್ಲೇ ಬಂದಿದ್ರೆ ಅದನ್ನು ಹಿಂಸೆನೆ. ವೈಷ್ಣವನೇ, ನಿನಗೆ ತಾನೇ ರಾತ್ರಿಯಲ್ಲಿ ಗೋಡೆ ಏರಿ ದೂಕಕ್ಕೆ ಗೊತ್ತಲ್ವಾ? ಸಂಬೋರಿಯರ ಕುದುರೆ ಲಾಯದಿಂದ 2 ಕುದುರೆಗಳನ್ನು ಕೊಂಡು ಬಂದುಬಿಡ್ಬೋದಲ್ವ ಅಂತ ಅಂದ ವಂದಿತೇವೆ. ನಾನು ಗೋಡೆ ಏನೇನೋ ದುಗ್ತೀನಿ, ಆದರೆ ಕುದುರೆಗಳಿಗೂ ಗೋಡೆ ಹಾರಿಕೊಂಡು ಬರಬೇಕು ಗೊತ್ತಾಗಬೇಕಲ್ಲ ಅಂತ ಅಂದ ವೈಷ್ಣವ. ಪಳುವೂರು ಪರಿವಾರಗಳು ಅಲ್ಲಿ ಬಂದಿದ್ದರೆ 2 ಕುದುರೆಗಳನ್ನು ಓಡ್ಕೊಂಡು ಹೋಗ್ಬೋದು. ಆದರೆ ಅವ್ರುಗಳು ಮುಂದೆ ಒಂದು ಸಮಯ ಕಡಂಬೂರಲ್ಲಿ ನನ್ನ ಕುದುರೆಯನ್ನು ಓಡಿಸಿದ್ರಲ್ವ, ಅದಕ್ಕೆ ಸೇರಿ ತೀರಿಸ್ಕೋಬೇಕು ಅಂತ ಅಂದ ವಾನರಕುಲವೀರ. ಸೆಲೆಮ ಕೆಲವು ತಿಂಗಳಿಗೆ ಮುಂಚೆ ಕಡಂಬೂರಲ್ಲಿ ಅವ್ರುಗಳು ಮೀಟ್ ಮಾಡಿದ ಬಗ್ಗೆನೂ ಅವತ್ತು ರಾತ್ರಿ ನಡೆದಿದ್ದ ಅಪೂರ್ವ ಸಂಭವಗಳ ಬಗ್ಗೆನೂ ದಾರಿ ಉದ್ದಕ್ಕೆ ಮಾತಾಡ್ಕೊಂಡು ಹೋದ್ರು. ಇಬ್ಬರೂ ಸೂರ್ಯ ಅಸ್ತಮನ ಆಗೋ ಸಮಯಕ್ಕೆ ಕಡಂಬೂರಲ್ಲಿ ಬಂದು ಸೇರಿದರು. ಕಡಂಬೂರು ಅವ್ರುಗಳು ಎದುರು ನೋಡಿದ ಹಾಗೇ ತುಂಬ ಅಮಕ್ಕಳವಾಗಿ ಇತ್ತು. ಆ ಅರಮನೆಯಲ್ಲಿ ಕೋಟೆ ಬಾಗಿಲನ್ನು ಕೊಡಿಗೆ ಪಾವುಟಗಳಿಂದನೂ ತೋರಣಗಳಿಂದನೂ ಹಾರಗಳಿಂದನೂ ಅಲಂಕರಿಸಿಕೊಂಡು ಇತ್ತು. ಕೋಟೆ ಬಾಗಿಲಲ್ಲೂ ಸರಿ, ಗೋಡೆ ಸುತ್ತಲೂ ಸರಿ ಮುಂಚೆಕ್ಕಿಂತ ಹೆಚ್ಚಿಗೆ ಕಾವಲು ಜಾಸ್ತಿ ಆಗಿತ್ತು. ಪಟ್ಟದ ಯುವರಾಜ ಆದಿತ್ಯ ಕರಿಗಾಲ ಬರ್ತಾರೆ ಅಂದರೆ ಕೇಳಬೇಕಾ? ಅದೇ ಸಮಯದಲ್ಲಿ ಧನಾಧಿಕಾರಿ ದೊಡ್ಡ ಪಳವೇಟರನ್ನು ರಾಣಿ ಜೊತೆ ಬರ್ತಾ ಇದ್ದಾರೆ. ಇಬ್ಬರು ಪರಿವಾರಗಳು ಬರ್ತಾ ಇದ್ದಾರೆ. ಕೆಲವು ದಿನಕ್ಕೆ ಮುಂಚೆ ಊರು ತುಂಬ ಅಮಕ್ಕಳವಾಗಿತ್ತು. ಇದನ್ನೆಲ್ಲ ಬಗ್ಗೆ ಕಡಂಬೂರು ಬೀದಿನಲ್ಲಿ ಜನಗಳು ಮಾತಾಡ್ಕೊಂಡಿದ್ದನ್ನು ಇಬ್ಬರು ಗೆಳೆಯರನ್ನು ಕೇಳಿಕೊಂಡ್ರು. ಜನಗಳ ಮಾತಿನಿಂದ ಇಬ್ಬರೂ ಇನ್ನೂ ಬಂದು ಸೇರಲಿಲ್ಲ ಅಂತ ಗೊತ್ತಾಯಿತು. ಸಂಬೋರಿಯರ ಮಗ ಕಂದನ್ಮಾರ ಆದಿತ್ಯ ಕರಿಗಾಲನ್ನ ಕರ್ಕೊಂಬರೋಕ್ಕೆ ಕಾಂಚಿಗೆ ಹೊರಟೋಗಿದ್ದಾನೆ ಅಂತ ಗೊತ್ತಾಯಿತು. ಆದರೆ ಈ ಮಾತುಗಳ ಮಧ್ಯದಲ್ಲಿ ಕೆಲವರು ಕಡಲು ಕೊಂಡು ಬಿಟ್ಟಿದ್ದ ಯುವರಾಜ ಅರುಳ್ಮೊಳಿ ಬಗ್ಗೆನೂ ಮೆತ್ತಗೆ ಮಾತಾಡ್ತಾ ಇದ್ದರು. ಅಷ್ಟು ದೊಡ್ಡ ದುಃಖ ಸಂಭವ ನಡೆದಿರುವಾಗ ಇಲ್ಲಿ ಪಾರ್ಟಿಗಳನ್ನು ಕುಣಿಯಕ್ಕೂ ಏರ್ಪಾಡು ನಡೀತಾ ಬರೋದು ಎಷ್ಟು ಜನಕ್ಕೆ ಇಷ್ಟ ಆಗಿಲ್ಲ. ಅವ್ರುಗಳು ಜಾಡೆ ಮಾಡಿಯಾಗಿ ಮಾತಾಡ್ಕೊಂಡಿದ್ದರಿಂದ ಗೊತ್ತಾಯಿತು. ಆಳ್ವಾರ್ ಕಡೆಯನ್ನು ವಂದಿತೇವನು ಈ ಮಾತುಗಳನ್ನೆಲ್ಲ ಕಿವಿ ಕೊಟ್ಟು ಕೇಳದ ಹಾಗೇ ಕೇಳಿಕೊಂಡು ಊರನ್ನು ದಾಟ್ಕೊಂಡು ಹೋದರು. ಊರೊಳಗೆ ಎಲ್ಲಿನೂ ರಾತ್ರಿ ಉಳಿಯೋಕ್ಕೆ ಅವರು ಇಷ್ಟಪಟ್ಟಿಲ್ಲ. ಊರಿಗೆ ಆ ಕಡೆ ಸಮೀಪದಲ್ಲಿ ಎಲ್ಲಾದರೂ ಹಾಳು ಬಿದ್ದಿದ್ದ ಮಂಟಪ, ಇಲ್ಲಾಂದರೆ ಛತ್ರ ಚಾವಡಿ ಇಲ್ದನ್ನೇ ಹೋಗುತ್ತೆ. ಆಗಿದ್ದು ಬಿಟ್ಟರೆ ರಾತ್ರಿ ತಿರುನಾರಾಯಣಪುರಕ್ಕೆ ಹೋಗಿ ಉಳ್ಕೊಂಡು ಬಿಡೋದು ಒಳ್ಳೆಯದು. ಅಲ್ಲಿರುವ ದೊಡ್ಡ ಪೆರುಮಾಳ್ ದೇವಸ್ಥಾನ 100 ಕಾಲು ಮಂಟಪದಲ್ಲಿ ನೆಮ್ಮದಿಯಾಗಿ ಮಲ್ಕೊಂಡು ನಿದ್ದೆ ಮಾಡ್ಬೋದು. ಮುಂದಿನ ದಿನ ರಾತ್ರಿ ಘಟನೆಗಳಾದಮೇಲೆ ಒಂದು ರಾತ್ರಿನ ಒಳ್ಳೆ ನಿದ್ದೆ ಅವ್ರುಗಳಿಗೆ ಬೇಕಾಗಿತ್ತು. ಕಡಂಬೂರನ್ನು ದಾಟ್ಕೊಂಡು ಶಾಲೆಯಿಂದ ಸ್ವಲ್ಪ ದೂರ ಹೋದ್ಮೇಲೆ ಒತ್ತಾಗಿದ್ದಿದ್ದ ಬ್ಯಾಂಬೂ ಫಾರೆಸ್ಟ್ ಒಳಗಡೆ ಅಯ್ಯನಾರ್ ದೇವಸ್ಥಾನ ಒಂದು ಕಾಣಿಸ್ಕೊಂಡಿತ್ತು. ವೈಷ್ಣವರೇ, ಇನ್ಮೇಲೆ ನನ್ನಿಂದ ನಡೆಯೋಕ್ಕಾಗಲ್ಲ. ಇವತ್ತು ಈ ದೇವಸ್ಥಾನದಲ್ಲಿ ಮಲ್ಕೊಂಡಿರೋಣ. ಯಾರ ಕಣ್ಣಲ್ಲಿ ಬೀಳದೇ ಇರೋದಕ್ಕೆ ಇದು ಒಳ್ಳೆ ಜಾಗ ಅಂತಂದ ವಂದಿತೇವೆ. ಅಪ್ಪನೇ, ನೀನು ಹೇಳೋದು ತಪ್ಪು. ಇಂಥ ಜಾಗಗಳಲ್ಲಿ ನಮ್ಮ ಹಾಗೆ ಇನ್ನೂ ಯಾರಾದರೂ ಬಂದು ಸೇರಲ್ಲ ಅಂತ ಏನು ನಿಶ್ಚಯ ಅಂತ ಹೇಳಿದ ಆಳ್ವಾರ್ ಕಡೆ. ಆಗ ಬರೋರು ಕುದುರೆಗಳ ಜೊತೆ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳಿದ ವಂದಿತೇವೆ. ಈ ಬ್ಯಾಂಬೂ ಫಾರೆಸ್ಟ್ ಒಳಗೆ ಯಾವ ಕುದುರೆನೂ ದೂರಕ್ಕಾಗಲ್ಲ. ಮನುಷ್ಯರುಗಳು ದೂರಿ ಹೋಗೋದೇ ದೊಡ್ಡ ಕೆಲಸ ಆಯ್ತಲ್ಲ. ಎಲ್ಲಾದರೂ ಒಂಟಿಯಾಗಿರೋ ಜಾಗ ಒಂದು ಸಿಕ್ಕದೆ ಹೋಗಲ್ಲ. ದೇವಸ್ಥಾನ ಪೂಜಾರಿ ಬರೋ ದಾರಿಯಿಂದನೂ ಒಂದು ಇರಲೇಬೇಕಲ್ವ. ಇಬ್ಬರೂ ಒತ್ತಾದ ಬ್ಯಾಂಬೂ
ಪೊದೆಗಳನ್ನು ಸುತ್ತಕೊಂಡು ಬಂದು ಕೊನೆಯಾಗಿ ಅಡ್ಡವಾಗಿದ್ದ ಒಂದು ದಾರಿಯನ್ನು ಕಂಡಿಡಿದ್ರು. ಆ ದಾರಿಯಿಂದ ಮೈ ಮೇಲೆ ಮುಳ್ಳೆಲ್ಲ ಗೀಚ್ಕೊಳ್ಳದೇ ಇರೋದೇ ಹೋಗೋದು ತುಂಬ ಪ್ರಯತ್ನವಾಗಿತ್ತು. ಈ ಥರ ಸ್ವಲ್ಪ ದೂರ ಹೋದ್ಮೇಲೆ ಸ್ವಲ್ಪ ಗ್ಯಾಪ್ ಕಾಣಿಸ್ಕೊಂಡಿತ್ತು. ಅದರಲ್ಲಿ ಚಿಕ್ಕ ಅಯ್ಯನಾರ್ ದೇವಸ್ಥಾನ ಇತ್ತು. ಆ ದೇವಸ್ಥಾನಕ್ಕೆ ಮುಂಚೆ ಬಲಿಪೀಡನೋ ಅದನ್ನು ಒಟ್ಟಿ ಮಣ್ಣಿಂದ ಮಾಡಿದ್ದ ಕಾಳವಾಯಿನಲ್ಲಿ ಸುಟ್ಟಿದ್ದ ಆನೆಗಳು ಕುದುರೆಗಳು ವರಿಸೆಯಾಗಿ ನಿಂತಿತ್ತು. ಅಯ್ಯನಾರ್ಗೆ ಬೇಡ್ಕೊಂಡಿರೋರು ಭಕ್ತಾದಿಗಳು ಈ ಥರ ಮಣ್ಣಿಂದ ಮಾಡಿದ್ದ ಕುದುರೆಗಳು ಆನೆಗಳು ಕೊಂಡು ಬಂದು ಇಡೋದು ಅಭ್ಯಾಸ. ಅದನ್ನು ನೋಡಿದ ತಕ್ಷಣ ವಂದಿತೇವನ್ ಕುದುರೆಗಳ ಬಗ್ಗೆ ಇಷ್ಟೊಂದು ವ್ಯಸನ ಪಡ್ತಾ ಇದೀವಲ್ಲ, ಅಯ್ಯನಾರ್ನ ಕೇಳಿ ಒಂದು ಕುದುರೆಗಳನ್ನು ಈಸ್ಕೋಬೋದಲ್ವಾ ಅಂತಂದ. ಮಣ್ಣು ಕುದುರೆಯನ್ನು ನಂಬಿ ನದಿನಲ್ಲಿ ಇಳಿಬಾರ್ದು ಅಂತ ಹೇಳಿ ಮಾತಿದೆ, ನಿನಗೆ ಗೊತ್ತಿಲ್ವಾ ಅಂತ ಅಂದ ಆಳ್ವಾರ್ಕಡಿಯಾನ್. ವೈಷ್ಣವರೇ, ನೀವು ನಮ್ಮ ಅಯ್ಯನಾರು ತುಂಬ ಶಕ್ತಿ ಇದ್ದಿದ್ದ ದೈವ. ಕೇಳಿದ ವರವನ್ನು ತಕ್ಷಣ ಕೊಟ್ಬಿಡುವ ಹಾಗೆ ಇರೋರು. ನಿಮ್ಮ ವಿಷ್ಣುವನ್ನು ಹಾಗೆ ಭಕ್ತರುಗಳನ್ನು ಒದ್ದಾಡಕ್ಕೆ ಬಿಟ್ಬಿಟ್ಟು ಹಗಲಲ್ಲಿ ನಿದ್ದೆ ಮಾಡ್ಕೊಂಡಿರೋರಲ್ಲ ಅಂತಂದ ಒಂದಿದ್ದೇವೆ. ಹಾಗಾದರೆ ಈ ಮಣ್ಣು ಕುದುರೆಗಳು ಉಸಿರು ಕೊಟ್ಟರು ಕೊಡ್ಬೋದು ಅಂತ ಹೇಳು, ಒಳ್ಳೆಯದಾಗೇ ಇತ್ತು. ದುಡ್ಡು ಮಿಕ್ಕತ್ತೆ. ನಿಜವಾದ ಭಕ್ತಿ ಇದ್ದರೆ ಮಣ್ಣು ಕುದುರೆಗಳನ್ನು ಜೀವ ಬರುತ್ತೆ. ನೋಡೋಕ್ಕೋದ್ರೆ ನಮ್ಮ ಮೈ ಮಾತ್ರ ಏನಂತೆ, ಬ್ರಹ್ಮದೇವನು ಮಣ್ಣಿಂದ ಮಾಡಿ ಉಸಿರು ಕೊಟ್ಟಿದ್ದು ತಾನೆ. ಸರಿಯಾಗಿ ಹೇಳಿದೆ ತಮ್ಮ. ಈ ಮೈಯನ್ನು ಮಣ್ಣಿಂದ ಮಾಡಿದ ಮೈ ಅಂತ ಅನ್ನೋದನ್ನು ಮರ್ತು ಬಿಡ್ತೀವಿ. ಅದನ್ನು ಆವಾಗ ಜ್ಞಾಪಕ ಮಾಡ್ಕೊಳ್ಳೋದಕ್ಕೋಸ್ಕರನೇ ತಿರುಮಣ್ಣನ್ನು ನೀರಲ್ಲಿ ಇಟ್ಟು ಚೆನ್ನಾಗೆ ಮಿಕ್ಸ್ ಮಾಡಿ, ತಿರುಮಣ್ಣಂದರೆ ವೈಷ್ಣವರು ಬಿಳಿಯಾಗಿ ಇರೋದನ್ನು ಅವರು ಒಂದು ವಿಭೂತಿ ಥರನೇ ಇರುತ್ತೆ. ಅದನ್ನು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಣೆ ಮೇಲೂ ಮೈ ಮೇಲೂ ಇಟ್ಕೊಳ್ಳೋ ಹಾಗೆ ವೈಷ್ಣವ ಆಚಾರ್ಯ ಪುರುಷಗಳು ಆಜ್ಞೆ ಮಾಡಿದ್ದಾರೆ. ವಂದಿತೇವನು ಉಶ್ ಅಂತ ಹೇಳಿಬಿಟ್ಟು ಆಡವಾಳ ಕಡೆಯನ್ನು ಕೈಯನ್ನು ಹಿಡ್ಕೊಂಡು ಇನ್ನೊಂದು ಕೈಯಿಂದ ಎದುರೇ ಸುತ್ತಿ ತೋರಿಸಿದ್ದಾನೆ. ಸೂರ್ಯನ ಅಸ್ತಮನ ಆಗೋ ಟೈಮ್ ಬಂದ್ಬಿಡ್ತು. 4 ಕಡೆಯಿಂದನೂ ಕಪ್ಪಾಗಿದ್ದ ಬ್ಯಾಂಬೂ ತೋಪುಗಳು ಸುತ್ತಿದ್ದ ಚಿಕ್ಕ ಜಾಗದಲ್ಲಿ ಸ್ವಲ್ಪ ಸಣ್ಣವಾಗಿ ಬೆಳಕು ಕಾಣಿಸ್ಕೊಂಡಿತ್ತು. ಅದರಲ್ಲಿ ಅಯ್ಯನಾರನ ವಾಹನಗಳು ಜೀವ ಬಂದು ಸ್ವಲ್ಪ ಜರುಗೋ ಹಾಗೆ ಕಾಣಿಸ್ಕೊಂಡಿತ್ತು. ಒಂದು ಆನೆನೋ ಒಂದು ಕುದುರೆನೋ ಜಾಗ ಬಿಟ್ಟು ಕದಲಿತ್ತು. ಕಣ್ಣಿಂದ ಕಂಡಿದ್ದ ಈ ಅದ್ಭುತವನ್ನು ನಂಬುವುದಾ ಬೇಡವ ಅಂತ ಗೊತ್ತಿಲ್ಲದೆ ವಂದಿತೆ ಒಂದು ಸ್ವಲ್ಪ ಹೊತ್ತು ತೆಗೆಸಿ ನಿಂತುಬಿಟ್ಟ. ಆದ್ರೂ ಅಯ್ಯನಾರನ ಅದ್ಭುತ ಶಕ್ತಿಯನ್ನು ತಕ್ಷಣ ಆಳ್ವಾರ್ ಕಡೆಯನ್ಗೆ ತಿಳಿಸ್ಬಿಡ್ಬೇಕು ಅನ್ನೋ ಸಂದರ್ಭವನ್ನು ಕಳ್ಕೊಳ್ಳೋಕ್ಕೆ ಅವನಿಗೆ ಇಷ್ಟ ಬರಲಿಲ್ಲ. ವೈಷ್ಣವರೇ ನೋಡಿದಿರಾ ಅಂತ ಅವನು ಹೇಳುವ ಅಷ್ಟರಲ್ಲಿ ಆಳ್ವಾರ್ ಕಡೆಯನ್ನು ಅವನ ಕೈಯನ್ನು ಹಿಡ್ಕೊಂಡು ತುಟಿ ಮೇಲೆ ಬೆರಳನ್ನು ಇಟ್ಟು ಸಿಗ್ನಲ್ ಕೊಟ್ಟು ಮಾತನ್ನು ನಿಲ್ಲಿಸಿದ್ದಾನೆ. ಆಮೇಲೆ ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಕೈಯಿಂದ ವಂದಿತ್ಯವನ್ನು ಹಿಡ್ಕೊಂಡು ಹಾಗೆ ಎಳ್ಕೊಂಡು ಮೂಂಗಿಲ್ಲ ಇದ್ದಿದ್ದ ಪೊದೆಗೆ ಹತ್ರ ಹೋಗಿ ಚೆನ್ನಾಗಿ ಮರೆಯಾಗಿ ನಿಂತ. ಕುದುರೆಯನ್ನು ಆನೆಯನ್ನು ಜರುಗಿ ಜಾಗ ಕೊಟ್ಟಿತ್ತಲ್ವ, ಆ ಜಾಗ ಕೊಟ್ಟಿದ್ದರಿಂದ ಬಂದಿದ್ದ ಗ್ಯಾಪಿಂದ ಒಂದು ಮನುಷ್ಯನ ತಲೆ ಕಾಣಿಸ್ಕೊಂಡಿತ್ತು. ಆ ತಲೆ ಈ ಕಡೆ ಆ ಕಡೆ ತಿರುಗಿ 4 ಕಡೆಯನ್ನು ನೋಡಿತ್ತು. ಅಯ್ಯನಾರ್ನ ಬಲಿಪೀಠ ಪಕ್ಕದಲ್ಲಿ ಈ ಥರ ಒಂದು ತಲೆ ಮಾತ್ರ ಕಾಣಿಸ್ಕೊಂಡು 4 ಕಡೆನೂ ಹಂಗೇ ಕಣ್ಣು ಬಿಟ್ಕೊಂಡು ನಿಂತಿದ್ದ ದೃಶ್ಯ ಭಯಂಕರವಾಗಿತ್ತು. ಎಷ್ಟೊಂದೋ ಭಯಂಕರಗಳನ್ನು ನೋಡಿದ್ದ ವಂದಿತೇವನ ಮೈಯಿನೂ ಹಂಗೆ ಜುಮ್ಮನಿಸ್ಬಿಡ್ತು. ಆದರೆ ಆಳ್ವಾರ್ ಕಡೆ ಅಂತ ನನ್ನ ಹಿಡಿದಿದ್ದ ಕೈ ಸ್ವಲ್ಪನೂ ನಡುಗ ಇಲ್ಲದೆ ಸೋತೋಗದೆ ಇದ್ದಿದ್ದನ್ನು ನೋಡಿ ವಂದಿತೇವನ ಮನಸ್ಸಿನಲ್ಲಿ ಧೈರ್ಯ ಕೊಂಡ. ಇವುಗಳನ್ನು ನೋಡ್ತಾ ಇರುವಾಗಲೇ ಆ ತಲೆ ಹತ್ತಿ ಮೇಲೆ ಬಂತು. ಒಂದು ಮನುಷ್ಯನ ಎದೆ ತಂಗ ಕಾಣಿಸ್ಕೊಂಡಿತ್ತು. ಆಮೇಲೆ ಆ ಮನುಷ್ಯ ಪೂರ್ತಿಯಾಗಿ ಇರುವ ರೂಪದಿಂದ ಹೊರಗಡೆ ಬಂದು ನಿಂತ್ಕೊಂಡ. ಆ ಮನುಷ್ಯ ಹೊರಗಡೆ ಬಂದಿದ್ದ ಜಾಗದಲ್ಲಿ ಒಂದು ಚಿಕ್ಕದು ಒಂಥರ ಹೋಲ್ ಇತ್ತು. ಅದು ಕತ್ತಲೆ ಆಗಿ ಬಂದಿದ್ದ ಪಾದಾಳ ತಿಲತ್ವಾರ ಹಾಗೆ ಭಯಂಕರವಾಗಿ ಬಾಯನ್ನು ಬಿಟ್ಕೊಂಡಿತ್ತು. ಸ್ವಲ್ಪ ಶಾರ್ಪಾಗಿ ನೋಡಿದ ಮೇಲೆ ಆ ಮನುಷ್ಯ ಯಾರು ಅಂತ ಅವ್ರುಗಳಿಗೆ ಗೊತ್ತಾಗ್ಬಿಡ್ತು. ಕಡಂಬೂರು ಮಾಳಿಗೆಯಲ್ಲಿ ಕೆಲಸಗಾರನಾಗಿ ಇದ್ಕೊಂಡೆ ರವಿದಾಸನ ಸಂಚಿನ ಗುಂಪಲ್ಲಿ ಸೇರಿದ್ದ ಹಿಡುಮಂಕಾರಿನೇ ಅವನು. ಅದನ್ನು ಇಬ್ಬರನ್ನೂ ಒಂದೇ ಕಾಲದಲ್ಲಿ ತಿಳ್ಕೊಂಡ್ರು. ಒಬ್ಬರನ್ನ ನೋಡಿ ತಮ್ಮ ಆಶ್ಚರ್ಯವಾಗಿ ಆ ಸಿಗ್ನಲಿಂದ ತಿಳಿಸ್ಕೊಂಡ್ರು. ಹಿಡುಮಂಕಾರಿ ತೆಗೆದಿದ್ದ ದ್ವಾರವನ್ನು ಹಂಗೆ ಬಿಟ್ಬಿಟ್ಟು ತಿರ್ಗಾ ಬಂದು ಸುತ್ತಮುತ್ತನೂ ನೋಡ್ದ. ಅಯ್ಯನಾರ್ ದೇವಸ್ಥಾನವನ್ನು ನೋಡಿ ನಡೆದ. ದೇವಸ್ಥಾನ ಬಾಗಿಲನ್ನು ತೆಕ್ಕೊಂಡು ಒಳಗಡೆ ಹೋದ. ಸ್ವಲ್ಪ ಹೊತ್ತಿಗೆಲ್ಲ ದೇವಸ್ಥಾನದಿಂದ ಮುಣ್ಕು ಅಂತ ಬೆಳಕು ಕಾಣಿಸ್ಕೊಂಡಿತ್ತು. ದೇವಸ್ಥಾನ ಒಳಗೆ ದೀಪನ ಬೆಳಗಿಸ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡ. ತಮ್ಮ ಇದ್ರ ಬಗ್ಗೆ ಏನು ಅಂದ್ಕೊಂಡಿದ್ಯಾ ಅಂತ ಮೆತ್ತ ಇರುವ ಧ್ವನಿಯಲ್ಲಿ ಅಡಿಯಾನ್ ಕೇಳಿದ. ಏನಾರು ಶಕ್ತಿ ಇರುವ ದೈವ ಅನ್ನೋದನ್ನು ಗೊತ್ತಾಯಿತು. ಕುದುರೆಗೆ ಪ್ರಾಣ ಬಂದಿದ್ದನ್ನು ನೋಡಿಲ್ವಾ ಅಂತ ಹೇಳಿದ ವಂದಿತೇವನ್. ಅದು ಸರಿ, ಇವಾಗ ಬಂದನಲ್ಲ, ಅವನ ಬಗ್ಗೆ ಏನು ಅನ್ಕೋತೀಯ? ಅವನ ಅಯ್ಯನಾರ್ ಕೋಯಿಲ್ ದೇವಸ್ಥಾನ ಪೂಜಾರಿ ಅನ್ಸುತ್ತೆ. ನಾವು ಹೋಗಿ ಸ್ವಾಮಿ ದರ್ಶನ ಮಾಡೋಣ.
ಸ್ವಲ್ಪ ತಾಳು, ಇನ್ನೂ ಯಾರಾದರೂ ಸ್ವಾಮಿ ದರ್ಶನಕ್ಕೆ ಬರ್ತಾರಾ ಅಂತ ನೋಡ್ಕೊಳ್ಳೋಣ, ಇನ್ನೂ ಯಾರಾದರೂ ಬರ್ತಾರಾ ಅಂತ ಅಂದ್ಕೊಂಡಿದ್ದೀಯಾ? ಮತ್ತು ಯಾಕೆ ಇವನು ದೀಪವನ್ನು ಹಾಕ್ತಾ ಇದ್ದಾನೆ? ಪೂಜಾರಿ ದೇವಸ್ಥಾನಕ್ಕೆ ದೀಪ ಹಾಕೋದು ಏನು ಆಶ್ಚರ್ಯ ಇಲ್ವಲ್ಲ ತಮ್ಮ? ಅವನು ಯಾರು ಅಂತ ನಿಂಗೆ ಗೊತ್ತಾಗಲಿಲ್ವ? ಚೆನ್ನಾಗಿ ಗೊತ್ತಾಗುತ್ತೆ. ಆ ಕೊಳಿಡದಲ್ಲಿ ದಕ್ಷಿಣ ಕರೆಯಲ್ಲಿ ನನಗೆ ಕುದುರೆ ಸಂಪಾದಿಸ್ಕೊಂಡು ಬಂದು ಕೊಟ್ಟವನು ತಾನೆ, ಆ ಹಿಡಂಬಕಾರಿ ಅವನು ತಾನೆ. ಇವಾಗ ಅವನ ಹತ್ರ ಕುದುರೆ ಕೇಳೋಣ ಅಂತ ನೋಡ್ತಾ ಇದ್ದೀನಿ. ಒಳ್ಳೆ ಚೆನ್ನಾಗಿ ಯೋಚನೆ ಮಾಡಿದ್ದೆ. ನಿನ್ಗೆ ಇಷ್ಟ ಆಗಿಲ್ವಾ? ಹಿಡಂಬಕಾರಿ ನನಗೆ ಕುದುರೆ ತಕ್ಕೊಂಡವ್ರು ಮಾತ್ರ ಅಲ್ಲ, ರವಿದಾಸನ ಗುಂಪನ್ನು ಸೇರಿದವನು. ಹಾಗಾದರೆ ಇನ್ನೊಂದು ಒಳ್ಳೆ ಯೋಚನೆ ಬರ್ತಾ ಇದೆ. ಏನು ಹಿಡಂಬಕಾರಿ ಅಯ್ಯನಾರ್ ಕೈಂಗರ್ಯದಲ್ಲಿ ಪಾಲ್ಗೊಂಡಿರುವಾಗ ಅವನು ಎಲ್ಲಿಂದ ಬಂದಿದ್ದಾನೆ, ಹುಟ್ಕೊಂಡಿದ್ದಾನೆ ಅಂತ ನೋಡಿ ತಿಳ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇಗೆ ಸಾಧ್ಯ? ಅವನು ಹೊರಗಡೆ ಬಂದಿದ್ದ ಹೋಲಿಂದ ನಾನು ಒಳಗಡೆ ಹೋಗೋಕ್ಕಾಗಲ್ವಾ? ಆಗತ್ತೆ, ಆದರೆ ಅದರಲ್ಲಿರೋ ಅಪಾಯ ಇಲ್ಲದೆ ಇರೋ ಕೆಲಸ ಏನೇ. ಆಮೇಲೆ ನಿನ್ನಿಷ್ಟ. ವೈಷ್ಣವರೇ, ನೀವು ಇಲ್ಲೇ ಇದ್ದು ಏನು ನಡೆಯುತ್ತೆ ಅಂತ ನೋಡ್ತಾ ಇಡಿ. ಅದಕ್ಕೇನಂತೆ, ಕಷ್ಟಗಳು ಕಷ್ಟ, ನಾನು ಇಲ್ಲೇ ಇದು ನೋಡ್ಕೊಳ್ತಾ ಇದ್ದೀನಿ. ಸೊರಂಗ ದಾರಿ ಎಲ್ಲಿಗೆ ಹೋಗುತ್ತೆ ಅಂತ ನಿನ್ಗೆ ಏನಾದರೂ ಅನಿಸುತ್ತೆ ಸ್ವಾಮಿ? ಅನಿಸುತ್ತೆ. ಅದು ಸರಿನಾ ಅಂತ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದನ್ನು ನೀನು ಯಾಕೆ ತಿಳ್ಕೊಬೇಕು? ಯಾವುದಾದ್ರೂ ಒಂದು ಸಮಯದಲ್ಲಿ ಉಪಯೋಗ ಆಗುತ್ತೆ, ಯಾರು ಕಂಡಿದ್ದು. ಅಂಥ ಸಮಯದಲ್ಲಿ ಸ್ವಲ್ಪ ದೂರದಲ್ಲಿ ಬೇರೆ ಮಾತು ಧ್ವನಿಗಳು ಕೇಳಿಕೊಂಡಿತ್ತು. ತಾಮಸ ಮಾಡೋದಕ್ಕೆ ಗೊತ್ತಿಲ್ಲ ವೈಷ್ಣವರೇ, ನಾನು ಹಿಂತಿರುಗಿ ಬರೋ ತನಕ ಇಲ್ಲೇನೇ ಇರ್ತೀರಲ್ವಾ? ಇಲ್ಲ ಸುಗ್ರೀವನ ವಾಲಿಗೆ ಮಾಡಿದಾಗ ಮಾಡಿಬಿಡ್ತೀರ. ಉಸಿರು ಇರೋ ತನಕ ಇಲ್ಲೇನೇ ಇರ್ತೀನಿ, ಆದರೆ ನೀನು ತಿರುಗಿ ಬರ್ತೀಯ ಅಂತ ಇನ್ನೂ ನಿಶ್ಚಯ. ಇದು ಪ್ರಾಣ ಇದ್ದರೆ ನಾನು ತಿರುಗಿ ಬರ್ತೀನಿ. ಈ ಥರ ಹೇಳ್ಕೊಂಡೆ ವಂದಿತೇವನು ಹಂಗೆ ಹಾರಿಕೊಂಡು ಕ್ಯಾಪ್ ಕಾಣಿಸ್ಕೊಂಡಿದ್ದ ಜಾಗವನ್ನು ನೋಡಿ ಓಡಿದ. ಅದರೊಳಗೆ ಇಳಿದು ಹೋದ. ಮರುಕ್ಷಣವೇ ಆ ಕತ್ತಲೆಯಾಗಿದ್ದ ಹಳ್ಳದಲ್ಲಿ ಮರೆಯಾಗಿದ್ದ. ಆ ಪಿಲತ್ವಾರನು ಅವನ್ನ ಹಾಗೆ ನುಂಗಿಬಿಟ್ಟ ಹಾಗೆ ಅನಿಸಿತ್ತು. ದೇವಸ್ಥಾನ ಒಳಗೆ ಹೋಗಿದ್ದ ಹಿಡಂಬಕಾರಿ ಹೊರಗಡೆ ಬಂದು ಸುತ್ತಮುತ್ತ ನೋಡಿದ. ತೆಗೆದಿದ್ದ ಹೋಲು ಅವನ ಕಣ್ಣಲ್ಲಿ ಬಿದ್ದಿತ್ತು. ತಕ್ಷಣ ಅವನು ಬಲಿಪೀಠದ ಹತ್ರ ನಾಟಿದ್ದ ಸೂಲಾಯುಧವನ್ನು ಸುತ್ತಿ ತಿರುಗಿಸಿದ. ಅದು ಜಾಗನ ಇದು ಮಾಡಿಕೊಂಡು ಅಲ್ಲಿ ಬ್ರಾಡಾಗಿದ್ದ ಆನೆಯನ್ನು ಕುದುರೆಯನ್ನು ತಿರ್ಗಾನು ಹತ್ತಿರಕ್ಕೆ ಬಂತು. ಆಮೇಲೆ ಆ ದ್ವಾರ ಮುಚ್ಚೋಗಿತ್ತು. ಇದ್ದಿದ್ದ ಜಾಗ ಗೊತ್ತಿಲ್ಲದೆ ಮರೆಯಾಗ್ಬಿಡ್ತು. ಇಂಥ ಕೆಲಸವನ್ನು ಮಾಡಿಬಿಟ್ಟು ಹಿಡಂಬಕಾರಿ ತಿರ್ಗಾನು ದೇವಸ್ಥಾನ ಬಾಗಿಲ ಹತ್ರ ಬಂದು ಕೂತ್ಕೊಂಡ. ಅದೇ ಸಮಯದಲ್ಲಿ ರವಿದಾಸ, ಸೋಮನ್ ಸಾಬ ಮುಂತಾದವರು ಬೇರೆ ಕಡೆಯಿಂದ ಬಂದು ಸೇರಿದರು. ಆಳ್ವಾರ ಕಡೆಯನ್ನು ಮೂಂಗಿಲ ಕಾಡುಗಳ ಹಿಂದೆ ಇನ್ನೂ ಚೆನ್ನಾಗಿ ಮರೆಯಾಗಿ ನಿಂತ್ಕೊಂಡ. ದೇವಸ್ಥಾನ ಬಾಗಿಲ ಹತ್ರ ರವಿದಾಸನ ಹೋಗಿ ಕೂತ್ಕೊಂಡ. ಮಿಕ್ಕಿದ್ದವರು ಅವನ ಎದುರೇ ನೆಲದಲ್ಲಿ ಕೂತ್ಕೊಂಡ್ರು. ಗೆಳೆಯರೇ, ನಾವು ಕೈಕೊಂಡಿದ್ದ ವ್ರತ ನೆರವೇರುವ ಸಮಯ ಬಂದುಬಿಡ್ತು ಅಂತ ಅಂದ ರವಿದಾಸ. ಇನ್ನು ಈಗ ಈ ಥರ ತಾನೇ 6 ತಿಂಗಳಿಂದ ನೀನು ಹೇಳ್ತಾನೇ ಇದೆಯಾ, ಆದರೆ ಯಾವುದನ್ನು ಇನ್ನೂ ಏನೂ ಆಗಿಲ್ಲ ಅಂತ. ಹೌದು, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ 6 ತಿಂಗಳಿಂದ ಅದೇ ಹತ್ತಿರ ಬರ್ತಾ ಇದೆ ಅಂತ ಹೇಳ್ದೀನಲ್ವ. ಇವಾಗ ಬೆರಳು ಬಿಟ್ಟು ಇವಾಗ ತುಂಬ ಹತ್ತಿರ ಬಂದುಬಿಟ್ಟಿದೆ ಅಂತ ನಾವೇ ಹೇಳ್ಕೊಬೋದು ಅಂತ ಅಂದ. ಆದರೆ ಇವಾಗ ಆದಿತ್ಯ ಕರಿಗಾಲ ಕಾಂಚಿಯನ್ನು ಬಿಟ್ಟು ಹೊರಟು ಬಿಟ್ಟಿದ್ದಾನೆ ಅಂತ ಸುದ್ದಿ ಬಂದಿದೆ. ತಿರುಕೋಲೂರು ಮೂಲಕ ಅವನ ತಡಿಸಿ ನಿಲ್ಸೋಕ್ಕೆ ಮಾಡಿದ ಪ್ರಯತ್ನ ಏನು ಫಲಿತ ಆಗಿಲ್ವಂತೆ. ಬರೋ ದಾರಿಯಲ್ಲಿ ಯಾರಾದರೂ ತಡಿಸಿ ನಿಲ್ಲಿಸಲ್ಲ ಅನ್ನೋದು ಏನು ನಿಶ್ಚಯ. ಆದಿತ್ಯ ಕರಿಗಾಲ ಮುಂದೆ ಇಟ್ಟಿದ್ದ ಕಾಲನ್ನು ಹಿಂದೆ ಇಡೋನಲ್ಲ. ಇನ್ನು ಯಾರು ತಡಿಸಿದ್ರೂ ಅವನು ಕೇಳೋದಿಲ್ಲ. ಅವನ ಅಕ್ಕ ಹೇಳಿ ಕಳಿಸಿದ್ದ ಸುದ್ದಿ ಹೋಗಿ ಸೇರಿರುತ್ತೆ ಅಲ್ವ? ಅದೆಂಗೆ ಹೋಗಿ ಸೇರಿರುತ್ತೆ? ಇವಾಗ ನಾವು ಸುದ್ದಿ ಕೊಂಡೋಗಿದ್ದ ಯುವಕನನ್ನೇ ನಾವು ಕಾಡಿನಲ್ಲಿ ಕಟ್ಟಾಕ್ಬಿಟ್ಟು ಬಂದಿದ್ದೀವಲ್ವ, ಅಂದವೇ ಅವನು ಇನ್ನೂ ಇವತ್ತು ಬೆಳಗಡೆ ಅವನು ಕೊಳ್ಳಿಡದಲ್ಲಿ ಉತ್ತರ ಕರೆ ಹತ್ರ ನೋಡಿದೆ. ಅವನ ಜೊತೆ ನಮ್ಮ ಇನ್ನೊಂದು ವೈರಿನೂ ಸೇರಿಕೊಂಡಿದ್ದಾನೆ. ಅವನು ಯಾರು? ಆ ವೈಷ್ಣವ ವೇಷಧಾರಿ. ಹಾಗಾದರೆ ನಾವು ತುಂಬ ಜಾಗ್ರತೆಯಿಂದ ಇರಬೇಕಾಗಿದ್ದೇವೆ. ಅವನು ತಾನು ಆದಿತ್ಯ ಕರಿಗಾಲನ್ನು ಅವನು ಮೀಟ್ ಮಾಡದೇ ಇರೋಕ್ಕೆ ತಡೆಯೋಕ್ಕೆ ನೋಡಬೇಕು. ತುಂಬನ್ನು ಬಿಟ್ಟು ಬಾಲನ್ನು ಇಟ್ಕೊಂಡು ಕತೆ ಹಾಕಿದ್ದೆ. ಕೈನಲ್ಲಿ ಸಿಕ್ಕಿದವನ್ನ ಅಲ್ಲೇ ಒಂದು ದಾರಿಯಾಗಿ ತೀರಿಸ್ಕಟ್ಟಿರ್ಬೋದು. ಆದರೆ ಅವನ್ನ ಉಸಿರಿಂದ ಬಿಡಕ್ಕೆ ಹೇಳ್ಬಿಟ್ಟಿದ್ದಾಳೆ ನಂದಿನಿ. ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಯುವಕರೇ, ಇವಾಗ ನನಗೂ ಆವಾಗ ಅರ್ಥ ಆಗದೇ ಇತ್ತು. ಆಮೇಲೆ ತಿಳ್ಕೊಂಡೆ, ರಾಣಿ ನನ್ನನ್ನು ಮೆಚ್ಚಿಬಿಟ್ಟಿದ್ರು ಅನ್ನೋದನ್ನು ಒಪ್ಕೊಳ್ತಾ ಇದ್ದೀನಿ. ತುಂಬ ಮುಖ್ಯವಾದ ಒಂದು ಯೋಚನೆಯಿಂದಾನೆ ವಂದಿತೆಯನ್ನು ಅವಳು ಉಸಿರಿಂದ ಬಿಟ್ಬಿಟ್ಟಿದ್ದಾಳೆ ಹೇಳಿದ್ದಾಳೆ ರಾಣಿ. ಅದನ್ನು ನೀವು ಇವಾಗ ತಿಳ್ಕೊಬೇಕಾಗಿದ್ರೆ ಅವಶ್ಯಕತೆ ಇಲ್ಲ. ವಂದಿತೇವನ ಬಗ್ಗೆ ವಿಚಾರ ಬೇಡ. ಆದರೆ ಆ ವೈಷ್ಣವನನ್ನು ಮಾತ್ರ ಕಂಡಿದ್ರೆ ಏನು ಯೋಚನೆ ಮಾಡಿದರೆ ಅವನು ಕೊಂದಾಕಿಬಿಟ್ಟು ಬೇರೆ ಕೆಲಸ ನೋಡಿ ಅಂತ ಅಂದ ರವಿದಾಸ. ಇಷ್ಟರಲ್ಲಿ 4ನೇ ಸಂಚಿಕೆ ಮುಗಿಯಿತು. ಸಂಚಿಕೆ 5. ಪಿಲತ್ವಾರ ಒಳಗೆ ತೂರಿದ ವಂದಿತೇವನು ಕೆಲವು ಮೆಟ್ಲುಗಳು ಇಳಿದು ಹೋದ. ಆಮೇಲೆ ನೆಲ ಸಮವಾಗಿತ್ತು. ತುಂಬ ಸಣ್ಣಕ್ಕೆ ಬರೋ ಬೆಳಕು ಕಾಣಿಸ್ಕೊಂಡಿತ್ತು. 10-15 ಹೆಜ್ಜೆ ಹೋಗಿದ್ದ. ಏನೋ ಒಂದು ಗಾಡಿಯನ್ನು ಚಕ್ರ ಸುತ್ತೋ ಹಾಗೆ ಒಂದು ಶಬ್ದ ಕೇಳಿತು. ದಿಢೀರಂತ
ಕತ್ತಲೆ ಬಂದು ಸುತ್ಕೊಂಡ್ಬಿಡ್ತು. ಅವನ್ನ ನುಂಗಾಕಿಬಿಟ್ಟದ ಹಾಗೆ ಇತ್ತು. ಟಕ್ಕಂತ ಅವನ್ನ ಒಂದು ದಿಗಿಲು ಹಿಡ್ಕೊಂಡಿತ್ತು. ಸಂಬಂಧವೇ ಇಲ್ಲದೆ ಇರುವ ಕೆಲಸದಲ್ಲಿ ತಲೆ ಹಾಕಬಾರ್ದು ಅಂತ ಎಷ್ಟು ಸತಿ ತೀರ್ಮಾನ ಮಾಡಿಕೊಂಡಿದ್ದನ್ನು ಅಂದ್ಕೊಂಡ. ನಾವು ಹೊರಟಿದ್ದ ಕಾರ್ಯ ತಾನೇ ಏನು, ಎಷ್ಟು ಇಂಪಾರ್ಟೆಂಟು, ಅದನ್ನು ಬಿಟ್ಟು ಇವಾಗ ಈ ಪಾತಾಳ ಸೊರಂಗದ ದಾರಿಯಲ್ಲಿ ಪ್ರವೇಶ ಮಾಡಿದ್ದೀವಲ್ಲ, ಇದು ಎಲ್ಲಿ ಕೊಂಡೋಗಿ ಸೇರಿಸ್ತದೋ ಏನೋ, ಅಲ್ಲಿ ಏನೇನು ಅಪಾಯಗಳು ಕಾಯ್ದಿದೆಯೋ, ಯಾಕೆ ಇಂಥ ಬುದ್ಧಿ ಕೆಟ್ಟ ಕೆಲಸದಲ್ಲಿ ಇಳ್ದೀವಿ, ನಮ್ಮ ಅವಸರ ಬುದ್ಧಿಯಿಂದ ನಮ್ಮನ್ನು ಬಿಟ್ಟು ಯಾವಾಗ ಹೋಗುತ್ತದೋ ಇಂಥ ಯೋಚನೆಗಳು ಅವನ ಕಾಲುಗಳನ್ನು ವೇಗವನ್ನು ಸ್ವಲ್ಪ ಕಮ್ಮಿ ಮಾಡಿತ್ತು. ಹಿಂದೆ ತಿರುಗಿ ಹೋಗ್ಬಿಡೋಣ ಅಂತ ಹೇಳಿ ಬಂದ ದಾರಿಯಿಂದ ಹೊರಟ. ಮೆಟ್ಲುಗಳು ಸಿಕ್ಕಿತ್ತು, ಆದರೆ ಮೇಲೆ ಹೋಲನ್ನು ಕಾಣಲಿಲ್ಲ. ಹಂಗೆ ಮುಟ್ಟಿ ಮುಟ್ಟಿ ನೋಡ್ದ, ಏನು ಪ್ರಯೋಜನವಲ್ಲ. ಯಾರೋ ಮೇಲಿಂದ ಆ ದ್ವಾರವನ್ನು ಮುಚ್ಚಾಕ್ಬಿಟ್ಟಿರಬೇಕು. ವಂದಿತೇವನಿಗೆ ಬೆವರು ಸುರಿದು ಹಂಗೆ ಇದಾಗ್ಬಿಡ್ತು. ಮೇಲೆ ತುಂಬ ಬೇಗ ಬೇಗ ಮುಚ್ಚಿದ್ದ ದ್ವಾರವನ್ನು ತೆಗಿಯಕ್ಕೆ ನೋಡ್ದ. ಇಷ್ಟರಲ್ಲಿ ಎಲ್ಲಿಂದನೋ ತುಂಬ 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 ದೂರದಲ್ಲಿ ಯಾರೋ ಮಾತಾಡೋ ಧ್ವನಿ ಕೇಳೋ ಹಾಗೆ ಇತ್ತು. ಬೇರೆ ಬೇರೆ ಧ್ವನಿಗಳು ಕೇಳಿತು. ಒಂದು ವೇಳೆ ಅವನು ಎಲ್ಲಿದ್ದ ಪಿಲತ್ವಾರದಲ್ಲಿ ಪ್ರವೇಶ ಮಾಡಿದ್ದನೋ ಆ ಅಯ್ಯನಾರ್ ದೇವಸ್ಥಾನದಲ್ಲಿ ಬಾಗಿಲಲ್ಲಿ ಮನುಷ್ಯರು ಮಾತಾಡೋ ಧ್ವನಿಯಾಗಿರ್ಬೋದು. ಇಡಮಕಾರಿ ಯಾರನ್ನೋ ಎದುರು ನೋಡಿ ತಾನೇ ದೀಪವನ್ನು ಹಾಕಿದ್ದಾನೆ, ಅವ್ರುಗಳು ಬಂದಿರಬೇಕು. ಇದು ನಿಜ ಆಗತ್ತೆ ಅಂದರೆ ಆ ಸಮಯ ಪಿಲದ್ವಾರವನ್ನು ತೆಗೆಯೋಕ್ಕೆ ದಾರಿ ಕಂಡು ಹಿಡ್ಕೊಂಡು ಹೊರಗಡೆ ಹೋಗೋದು ತಪ್ಪಾಗಿಬಿಡುತ್ತೆ. ಅವ್ರುಗಳು ಎಷ್ಟೋ ಹೊತ್ತು ಅಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡಿರ್ತಾರೋ ಗೊತ್ತಿಲ್ಲ. ಇಡಮಗಾರಿನ ಗುಂಪುಗಳಿಂದ ರವಿದಾಸ ಮುಂತಾದ ಸದಿಗಾರಗಳನ್ನೇ ತುಂಬ ಹೊತ್ತು ಮಾತಾಡ್ಕೊಂಡಿರ್ಬೋದು. ಅವ್ರುಗಳು ಯಾತಕ್ಕೋಸ್ಕರ ಇಲ್ಲಿ ಗುಂಪು ಕೂಡಿದ್ದಾರೆ, ಏನು ಮಾತಾಡ್ತಾರೆ, ಎಂಥ ಸಂಚು ಮಾಡ್ತಾರೆ, ಇದನ್ನೆಲ್ಲ ವೀರ ವೈಷ್ಣವ ಗಮನಿಸ್ತಾ ಇರ್ತಾನೆ. ನಾವಿಲ್ಲೇ ಉಸಿರು ಕಟ್ಟಿಕೊಂಡು ಮೈನಲ್ಲಿ ಬೆವರು ಹಾಕ್ಕೊಂಡು ನಿಂತು ಕಾಯ್ದಿರೋದಕ್ಕಂತ ಮೇಲೆ ಸ್ವಲ್ಪ ದೂರ ಹೋಗಿ ನೋಡೋದು ಒಳ್ಳೆಯದು. ಬಂದು ಇಳಿದು ಬಿಟ್ಟಿದ್ವಿ, ಇನ್ನು ಈ ಸೊರಂಗ ದಾರಿ ಎಲ್ಲಿ ತಾನೇ ಹೋಗುತ್ತೆ ಅನ್ನೋದನ್ನು ಕಂಡು ಹಿಡ್ಕೊಂಡು ಹೋಗ್ಬೋದಲ್ವ. ಈ ಥರ ತೀರ್ಮಾನ ಮಾಡಿಕೊಂಡು ವಂದ್ಯತೇವ ಹಿಂದೆ ಇಟ್ಟಿದ್ದನ್ನು ಕಾಲನ್ನು ತಿರುಗಾನ ಮುಂದೆ ಇಟ್ಟು ನಡ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ದೇನೆ. ಇವಾಗ ಸಮವಾದ ಇದ್ದ ನೆಲದಲ್ಲಿ ಹಾಗೆ ಹೀಗೆ ಗಂಟು ಗಂಟಾಗಿತ್ತು. ಏನೋ ದೊಡ್ಡ ಕಲ್ಲನ್ನು ತೂರಿ ಎತ್ತಿ ಅದನ್ನು ಪಾದಾಳ ದಾರಿಯನ್ನು ಮಾಡಿರಬೇಕು ಅನಿಸುತ್ತೆ. ಆ ದಾರಿ ಎಲ್ಲಿ ಹೋಗಿ ಸೇರುತ್ತೆ ಅನ್ನೋ ಬಗ್ಗೆ ಅವನ ಮನಸ್ಸಿನಲ್ಲಿ ಒಂದು ಉದ್ದೇಶ ಬಂದಿತ್ತು. ಅನೇಕವಾಗಿ ಅದು ಕಡಂಬೂರು ಸಂಬೋರೆ ಮಾಳಿಗೆ ಒಳಗೆ ಹೋಗಿ ಮುಗಿಬೇಕು. ಈ ಮಾಳಿಗೆಯಲ್ಲಿ ಎಲ್ಲಿ ಹೋಗಿ ಮುಗಿಯುತ್ತೋ ಏನೋ. ಒಂದು ವೇಳೆ ಪಕ್ಷ ದಲ್ಲಿ ಬಂದು ಮುಗಿಬೋದು, ಅಲ್ಲ ಅರಮನೆ ಹೆಂಗಸರು ವಾಸ ಮಾಡೋ ಕಡೆ ಅಂತಃಪುರದಲ್ಲಿ ಹೋಗಿ ಸೇರ್ಬೋದು. ರಾಜಗಳನ್ನು ಚಿಕ್ಕ ರಾಜಗಳನ್ನು ಇರುವ ಅರಮನೆಗಳಿಂದ ಅಂಥ ಸೊರಂಗದ ದಾರಿ ಇರುತ್ತೆ ಅನ್ನೋದು ಅವನಿಗೆ ಗೊತ್ತಿರೋ ವಿಷಯನೇ. ಏನಾದರೂ ತುಂಬ ದೊಡ್ಡ ಅಪಾಯ ಬರೋ ಕಾಲದಲ್ಲಿ ಅರಮನೆಯಿಂದ ಓಡಿ ತಪ್ಪಿಸ್ಕೊಳ್ಳೋಕ್ಕೆ ಸಂದರ್ಭ ಬಂದರೆ ಅಂಥ ದಾರಿಯನ್ನು ಉಪಯೋಗಿಸ್ಕೊತಾರೆ. ಅರಮನೆಯಲ್ಲಿರುವ ಹೆಂಗಸರನ್ನು ಆ ಕಡೆ ಹೊರಗಡೆ ಕಳಿಸೋದು ಅವಶ್ಯಕತೆವಾದರೆ ಈ ಥರ ದಾರಿಗಳು ಅಂತಃಪುರದಲ್ಲಿ ಸಾಧಾರಣವಾಗಿ ಇರೋದುಂಟು. ಮುಖ್ಯವಾದ ಪೊಕ್ಕಿಷಗಳನ್ನು ಎತ್ಕೊಂಡು ಹೋಗೋದನ್ನು ಅವಶ್ಯವಾದರೆ ಪೊಕ್ಕಿಷ ಹತ್ರನೂ ಈ ದಾರಿ ಹೋಗೋದು ಅಭ್ಯಾಸ. ಈ ದಾರಿ ಎಲ್ಲಿ ಹೋಗಿ ಮುಗಿಯುತ್ತೋ ಏನೋ. ಇಡಮಕಾರಿ ಈ ದಾರಿಯಿಂದ ಬಂದು ಹೊರಗಡೆ ಹೋಗಿದರೆ ಅನೇಕವಾಗಿ ಪೊಕ್ಕಿಷ ಕೋಣೆಯಲ್ಲೇ ಹೋಗಿ ಮುಗಿಯುತ್ತೆ. ದೊಡ್ಡ ಪಳುವಟರಿನ ಪೊಕ್ಕಿಷಗಳನ್ನು ಅವ್ರು ಗೊತ್ತಿಲ್ಲದೆ ಚಿಕ್ಕರಾಣಿ ಮೂಲಕ ಈ ಸಂಚುಕಾರರುಗಳು ಸೂರ್ಯ ಹಾಕಿದ್ದರಿಂದ ಸಂಬೋರೆಯರ ಪೊಕ್ಕಿಷವನ್ನು ಕೊಳ್ಳೆ ಹೊಡೆಯೋಕ್ಕೆ ಯೋಚನೆ ಮಾಡಿದಾರೇನೋ. ಆದಿತ್ಯ ಕರಿಗಾಲರನ್ನು ಇನ್ನೊಬ್ಬರನ್ನು ಅತಿಥಿಗಳಾಗಿ ಬರಬೇಕಾಗಿದ್ದ ಇಂಥ ಸಂದರ್ಭದಲ್ಲಿ ಇವ್ರುಗಳು ಈ ಥರ ಕಾರ್ಯದಲ್ಲಿ ಪ್ರವೇಶ ಮಾಡೋದಕ್ಕೆ ಕಾರಣ ಏನು? ಬೇರೆ ಏನಾದರೂ ಇರ್ಬೋದಾ? ತಿರುಪರಮಿಯ ಪಳಿಪಡೆ ಕಾಡಿನಲ್ಲಿ ನೋಡಿದ್ದನ್ನು ಕೇಳಿದ್ದನ್ನು ವಂದಿತೇವನಿಗೆ ನೆನಪು ಬಂತು. ಪಳುವು ರಾಣಿ ಹತ್ರ ಇದ್ದಿದ್ದ ಮೀನು ಲಚ್ಚಿನೆ ಇದ್ದ ದೊಡ್ಡ ವಾಳು ಅವನು ಮನಸ್ಸಿನ ಕಣ್ಣಿನ ಮುಂದೆ ಬಂದು ಜ್ವಲಿಸಿತ್ತು. ವಂದಿತೇವನಿಗೆ ಮೈಯೆಲ್ಲ ಹಂಗೆ ಜುಮ್ಮನಿಸಿತು. ಪಕ್ಷಿಶವನ್ನು ಕೊಳ್ಳೆ ಹೊಡೆಯೋದಕ್ಕಿಂತ ಇನ್ನೂ ಭಯಂಕರವಾದ ಕಾರಣ ಏನೋ ಇವ್ರುಗಳು ಇಟ್ಟಿರ್ಬೋದು. ಈ ದಾರಿ ಎಲ್ಲಿ ಹೋಗುತ್ತೆ ಅಂತ ನಿಶ್ಚಯವಾಗಿ ತಿಳ್ಕೊಂಡ್ರೆ ಅವ್ರುಗಳ ಕೆಟ್ಟ ಕಾರ್ಯ ನೆರವೇರಿಸದೆ ತಡೆಯೋಕ್ಕೆ ಯೂಸ್ ಆದರೂ ಆಗ್ಬೋದು. ಸೊರಂಗ ದಾರಿಯಿಂದ ನಡೆಯೋಕ್ಕೆ ಶುರು ಮಾಡಿ ಸ್ವಲ್ಪ ಕಾಲನೇ ನಿಜವಾಗಲಾಯಿತು. ಆದ್ರೂ ಆ ಕತ್ಲೆ ದಾರಿಯಿಂದ ಇದ್ದಿದ್ದರಿಂದ ತುಂಬ ಹೊತ್ತಾಗಿದ್ದಾಗ ಅನಿಸುತ್ತೆ. ಗಾಳಿ ಇಲ್ಲದೆ ಇರೋದ್ರಿಂದ ಉಸಿರು ಕಟ್ಕೊಂಡಿತ್ತು, ಎಲ್ಲ ಮೈಯೆಲ್ಲ ಬೆವರಿತ್ತು. ಅಯ್ಯನಾರ ದೇವಸ್ಥಾನದಿಂದ ಕಡಂಬೂರು ಮಾಳಿಗೆ ಎಷ್ಟು ದೂರ ಅಂದ್ಕೊಂಡಾಗ ಅವನಿಗೆ ತುಂಬ ಆಶ್ಚರ್ಯವಾಗಿತ್ತು. ಆದರೆ ತಿರುಗಾನು ಯೋಚನೆ ಮಾಡಿದ. ಮಾಳಿಗೆಯ ಮುಂಬಾಗಿಲಿಂದ ಸುತ್ತಕೊಂಡು ಹೋಗಿದ್ದ ದಾರಿಗಳಿಂದನೂ ಆಮೇಲೆ ಕಾಡುಗಳ ದಾರಿಯಿಂದನೂ ಬಂದಿದ್ದ ಹಾಗೆ ಅಷ್ಟು ದೂರವಾಗಿ
ಅನಿಸ್ಕೊಂಡಿತ್ತು. ಅರಮನೆಯ ಹಿಂಭಾಗದಿಂದ ಸೀದಾ ಬಂದಿದ್ದರೆ ಐನಾಥ್ ದೇವಸ್ಥಾನ ಅಷ್ಟು ದೂರದಲ್ಲಿ ಇರಲ್ಲ, ವಿಲ್ಲಿಂದ ಬಂದಿದ್ದ ಬಾಣದ ಹಾಗೆ ಹೋಗಿ ಬೀಳೋ ದೂರನೇ ಇರುತ್ತೆ. ಅದು ನಿಜವಾಗಿದ್ದರೆ ಇಷ್ಟರಲ್ಲಿ ಅರಮನೆ ಹೊರಗಡೆ ಇರುವ ಗೋಡೆ ಹತ್ರ ಅವನು ಹತ್ತಿರ ಬಂದಿರಬೇಕಲ್ವ? ಹೌದು, ಆಗ ತಾನೆ ಮೇಲೆ ಇಲ್ಲಿಂದನೂ ದಿಢೀರಂತ ವಂದಿತೇವನ ಮೇಲೆ ತಣ್ಣಗೆ ಇರುವ ಗಾಳಿ ಬಿಸಿಯಿತ್ತು. ಬೆವರು ಸುರ್ಕೊಂಡಿರೋದು ಮೂರ್ಛೆಯಾಗಿ ಬರೋ ಟೈಮ್ಗೆ ಬಂದಿದ್ದ ವಂದಿತೇವನಿಗೆ ಆ ಗಾಳಿ ಉಸಿರನ್ನು ಕೊಟ್ಟಿತ್ತು. ಹಂಗೆ ತಲೆ ಎತ್ತಿ ಮೇಲೆ ನೋಡಿದ. ಉದ್ದದಲ್ಲಿ ತುಂಬ ದೂರದಲ್ಲಿ ಸ್ವಲ್ಪ ಬೆಳಕು ಕಾಣಿಸ್ಕೊಂಡಿತ್ತು, ಮಾತುಗಳನ್ನು ಕೇಳಿಸ್ಕೊಂಡಿತ್ತು. ಆ ಗೋಡೆ ಹತ್ರ ಅಲ್ಲಲ್ಲಿ ಕಾವಲು ವೀರರುಗಳು ಇದ್ದಿದ್ದ ಗೊತ್ತಳಗಳಲ್ಲಿ ಅದು ಒಂದಾಗಿರಬೇಕು. ಆ ದಾರಿಯಿಂದ, ಸೊರಂಗದ ದಾರಿಯಿಂದ ಗಾಳಿ ಬರೋಕ್ಕೆ ಏರ್ಪಾಡು ಮಾಡಿರಬೇಕು. ಆ ಗಾಳಿ ತಾನೇ ಹೋಗೋಕ್ಕಾಗತ್ತೆ ಹೊರತು ಮನುಷ್ಯರುಗಳಿಗೆ ಕೆಳಗೆ ಎಳೆಯೋಕೆ ಮೇಲೆ ಹತ್ತಕ್ಕೆ ಅಲ್ಲಿ ಏನೂ ದಾರಿ ಇಲ್ಲ ಅನ್ನೋದನ್ನು ವಂದಿತೇವನು ನೋಡಿದ. ಕಡಂಬ ಅರಮನೆಯಿಂದ ಬಂದ್ಬಿಟ್ಟಿದ್ವಿ ಅಂತ ಯೋಚನೆಯನ್ನು ಮೇಲಿಂದ ಅವನ ಮೇಲೆ ಹೊಡೆದಿದ್ದ ತಣ್ಣನೆ ಗಾಳಿನ ಅವನಿಗೆ ಉಸಿರನ್ನು ಕೊಟ್ಟು ತುಂಬ ಉತ್ಸಾಹವನ್ನು ಉಂಟು ಮಾಡಿತ್ತು. ಸೊರಂಗ ಹೋಗಿ ಸೇರೋ ಜಾಗ ಇಲ್ಲಿ ಹತ್ರನೇ ಇರುತ್ತೆ. ಅದು ಪೊಕ್ಕಿಷ ಇರುತ್ತಾ, ಅಲ್ಲೇ ದೊಡ್ಡ ಪಳುವಟರು, ಚಿಕ್ಕ ಸಂಬೋರೇರು ಎಲ್ಲ ಮುತ್ತು, ಹವಳ, ರತ್ನಗಳು, ವಜ್ರಗಳು, ಚಿನ್ನದ ನಾಣ್ಯಗಳು ಸೇರಿಸಿಟ್ಟಿರ್ತಾರ. ಅಲ್ಲಿ ನೋಡಿದ ಹಾಗೇನೆ ಇಲ್ಲಿನೂ ಐಶ್ವರ್ಯ ಗುಂಪು ಹತ್ರ ಸತ್ತೋಗಿದ್ದ ಮನುಷ್ಯನ ಇದನ್ನು ಸಿಕ್ಕತ್ತಾ ಅಂತ ಹೇಳಿ ಮೂಳೆಗಳೆಲ್ಲ ಸಿಕ್ಕತ್ತಾ, ಚಿನ್ನದ ನಾಣ್ಯಗಳ ಮೇಲೆ ಸ್ಪೈಡರ್ ಬಂದು ನೆಟ್ಟನ್ನು ಹಾಕಿರುತ್ತಾ, ಈ ಥರ ಎಲ್ಲ ಅಂದ್ಕೊಂಡೇ ಹೋಗಿದ್ದ ವಂದಿತೇವನ ಕಾಲಲ್ಲಿ ಏನೋ ಸಿಕ್ಕಾಕೊಂಡು ಶಾಕಾದ. ಆಮೇಲೆ ಅದು ಮೆಟ್ಲು ಅಂತ ತಿಳ್ಕೊಂಡು ಧೈರ್ಯ ಹಮ್ಮಿಕೊಂಡ. ಹೌದು, ಆ ಮೆಟ್ಲಲ್ಲಿ ಹತ್ತಿದ ತಕ್ಷಣ ಪೊಕ್ಕಿಷ ಇದ್ರ ನೆಲವರೆಯನ್ನು ಕಾಣುವುದು ನಿಶ್ಚಯ. ಇಲ್ಲ ಇದ್ದರೆ ಹೆಣ್ಣುಗಳು ವಾಸ ಮಾಡೋ ಅಂತಃಪುರವಾಗಿರ್ಬೋದು. ಹಾಗಾದರೆ ತನ್ನ ಪಾಡು ಆಬತ್ತುನೇ. ಆ ಕಂದಮ್ಮರ ತಂಗಿ ಮಣಿಮೇಗಲೆ, ಅವಳು ಆ ಕಪ್ಪು ನೇರವಾದ ಸುಂದರಿ ಅಲ್ಲಿ ಇರ್ತಾಳ. ಒಂದು ವೇಳೆ ಅವಳನ್ನು ಮದುವೆ ಮಾಡಿಕೊಳ್ಳೋ ಯೋಚನೆ ತನಗೆ ಒಂದು ಸಮಯ ಅವಳನ್ನು ಮದುವೆ ಮಾಡಿಕೊಳ್ಳೋ ಯೋಚನೆ ತನಗೆ ಇದ್ದಿದ್ದನ್ನು ನೆನೆಸ್ಕೊಂಡಾಗ ವಂದಿತೇವನಿಗೆ ನಗು ಬಂತು. ಅವನು ನಗುವನ್ನು ನೋಡಿ ಸಂತೋಷ ಪಡೋಕ್ಕೆ ಅಲ್ಲಿ ಯಾರೂ ಇಲ್ಲ. ಆದರೆ ಒಂದು ವೇಳೆ ಅಂತಃಪುರದ ಮಾತರು ಅಲಂಗೋಲವಾಗಿ ಇರುವ ಸಮಯದಲ್ಲಿ ದಿಢೀರಂತ ಅವ್ರಗಳ ಹತ್ರ ತಾನು ತೋರಿಸ್ಕೊಂಡ್ರೆ, ಇದನ್ನು ನೆನೆಸ್ಕೊಂಡ್ರೆ ಅವನಿಗೆ ನಗುನೇ ಬಂದುಬಿಡ್ತು. ನಕ್ಕಿದ ಮರುಕ್ಷಣವೇ ಅವನ ಮೈಯಲ್ಲೇ ಇರುವ ರಕ್ತ ಎಲ್ಲ ಗಟ್ಟಿಯಾಗಿ ಹಾರ್ಟ್ ನಿಂತು ಕಣ್ಣು ಎಲ್ಲ ಹೊರಗಡೆ ಬರೋ ಹಾಗೆ ಇರುವ ಭಯಂಕರವಾದ ನೋಟವನ್ನು ಅವನು ನೋಡಿದ. ಆ ಮೆಟ್ಲಲ್ಲಿ ಹತ್ತು ಬಂದಿದ್ದೀನಲ್ವ, ಮೇಲೆ ಮೆಟ್ಲಲ್ಲಿ ಕಾಲಿಟ್ಟಿದ ತಕ್ಷಣ ಇನ್ನೇ ಹತ್ತೋದಕ್ಕೆ ಮೆಟ್ಲೇ ಇಲ್ಲ ಅಂತ ಗೊತ್ತಾಗಿ ನಾವು ಎಲ್ಲಿ ಬಂದಿದ್ದೀವಿ ಅಂತ ಸುತ್ತಮುತ್ತ ನೋಡ್ದ. ನೂರು ಕೊಳ್ಳಿ ಕಣ್ಣುಗಳು ಅವನ್ನ ಶಾರ್ಪಾಗಿ ನೋಡ್ತಾ ಇತ್ತು. ಆ ಕಣ್ಣುಗಳೆಲ್ಲ ಭಯಂಕರವಾದ ಕಾಡು ಮಿರುಗಗಳನ್ನು ಕಣ್ಣುಗಳು. ಮೊದಲು ಬಂದಿದ್ದ ಭೀತಿಯಲ್ಲಿ ಬಂದ ದಾರಿಯಿಂದ ಹಿಂದೆ ಹೋಗಿಬಿಡೋಕ್ಕೆ ಪ್ರಯತ್ನ ಮಾಡಿದ. ಆದರೆ ಹಿಂದೆ ದಾರಿಯನ್ನು ಕಾಣಲಿಲ್ಲ. ಮೇಲ್ಗಡೆ ಅವನ ಕಾಲು ಇಟ್ಟಾಗ ಹಿಂದೆ ಏನೋ ಶಬ್ದ ಕೇಳಿತು. ಸೊರಗದಾರಿ ತಾನಾಗೇ ಮುಚ್ಕೊಂಡ್ಬಿಟ್ಟಿತ್ತು ಅನಿಸುತ್ತೆ. ಆದರೆ ಇದೇನು ಘೋರ ಭಯಂಕರ! ಇಷ್ಟೊಂದು ಕಾಡು ಮಿರುಗುಗಳನ್ನು ತನಗೆ ಅಂತ ಇಲ್ಲಿ ಕಾಯ್ತಾ ಇದೆಯಲ್ಲ. ವ್ಯಂಗ್ಯ ಪುಲಿಗಳು, ಸಿರ್ತೆಗಳು, ಸಿಂಹಗಳು, ಕರಡಿಗಳು, ಕಾಡು ಎಮ್ಮೆಗಳು, ವಾನೆಗಳು, ನರಿಗಳು, ಗಾಂಡ ಮೃಗಗಳು, 2 ಆನೆಗಳು ಎಲ್ಲ ತನ್ನ ಮೇಲೆ ಹಾರೋದಕ್ಕೆ ಅಂತ ಆಯುಧವಾಗಿದೆ. ಯಾಕೆ ಇನ್ನೂ ಹಾರಲಿಲ್ಲ? ಅದು ಎಷ್ಟೊಂದು ಬ್ರಹ್ಮಾಂಡವಾದ ಹದ್ದು! ಅಯ್ಯೋ, ಆ ರಾಕ್ಷದ ಗುಬೆ, ಆಳನ್ನು ನುಂಗಿ ಹಾಕುವ ಪಾವಲಿ, ತಾನು ಕಾಣೋದು ಕನಸಾತ ಇದು ಏನು? ಇಲ್ಲಿ ಒಂದು ಮೊಸಳೆ ಇದೆಯಲ್ಲ, ಬಾಯನ್ನು ಬಿಟ್ಕೊಂಡು ಘೋರವಾಗಿ ಹಲ್ಲುಗಳನ್ನು ತೋರಿಸ್ಕೊಂಡು, ಮೊಸಳೆ ನೀರಲ್ಲೇ ಅಲ್ವಾ ಇರುತ್ತೆ, ಇದು ಬರೀ ನೆಲ ಅಲ್ವಾ? ಕಾಡು ಮಿರುಗುಗಳ ಮಧ್ಯದಲ್ಲಿ ಈ ಮೊಸಳೆ ಹೆಂಗೆ ಬಂತು? ಅಮ್ಮ ಬದುಕಿದೆ ಅಂತ ಹೇಳಿ ಬಾಯಿ ಬಿಟ್ಟು ಹೇಳಿದ ಒಂದಿತ್ತು. ನನ್ನ ಸುತ್ತಿದ್ದ ಕಾಡು ಮೃಗಗಳೆಲ್ಲ ಉಸಿರಿಂದ ಇರುವ ಮೃಗಗಳು ಅಲ್ಲ ಅನ್ನೋದನ್ನು ತಿಳ್ಕೊಂಡ. ಸಂಬೋರಿಯರು ಕುಲದವರು ಬೇಟೆ ಪ್ರಿಯರುಗಳು ಅಂತ ಹೇಳಿ ಕದನ್ಮಾರ ಹೇಳಿದ್ದನ್ನು ನೆನಪು ಬಂತು. ಆ ವಂಶದವರು ಅವ್ರು ಕೊಂದಿದ್ದ ಮೃಗಗಳನ್ನು ಕೆಲವನ್ನ ಸ್ಕಿನ್ನನ್ನು ಪದನ ಮಾಡಿ ಒಳಗಡೆ ಹತ್ತಿ ಆಮೇಲೆ ಎಲ್ಲ ಇಟ್ಟು ಆ ನಿಜವಾಗಿರುವ ಪ್ರಾಣಿಗಳ ಹಾಗೆ ಬೇಟೆ ಮಂಟಪ ಒಂದು ಆ ಮಾಳಿಗೆಯಲ್ಲಿ ಇದೆ ಅಂತ ಹೇಳಿ ಕಂದನ್ಮಾರ ಹೇಳಿದ್ದನ್ನು ನೆನಪು ಬಂತು. ಆ ಬೇಟೆ ಮಂಟಪ ಒಳಗನೆ ಇವಾಗ ತಾನು ಬಂದಿದ್ದನ್ನು ವಂದಿತೇವನು ತಿಳ್ಕೊಂಡ. ಆದ್ರೂ ಮೊದಲೇ ಬಂದಿದ್ದ ಬೀದಿಯಿಂದ ಮೈಯಲ್ಲಿ ನಡುಕ ನಿಲ್ಲೋದಕ್ಕೆ ಸ್ವಲ್ಪ ಹೊತ್ತಾಯಿತು. ಆಮೇಲೆ ಒಂದೊಂದು ಮೃಗವಾಗಿ ಹತ್ತಿರ ಹೋಗಿ ಮುಟ್ಟಿ ನೋಡ್ದ.
ಜರುಗಿಸಿ ನೋಡ್ದ, ಒತ್ತಿ ಕಾಲಿಂದ ಒತ್ತು ನೋಡ್ದ. ಆದರೆ ಆ ಮೃಗಗಳು ಪ್ರಾಣ ಇಲ್ಲ ಅನ್ನೋದನ್ನು ನಿಶ್ಚಯವಾಗಿ ತಿಳ್ಕೊಂಡ. ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಿದ. ಬಂದ ದಾರಿ ತಾನಾಗೆ ಮುಚ್ಕೊಂಡ್ಬಿಟ್ಟಿತ್ತು. ಅದನ್ನು ತಿರ್ಗಾನು ಕಂಡಿಡ್ಕೊಂಡು ಬಂದ ದಾರಿಯಿಂದ ಹೋಗೋದಾ, ಇಲ್ಲೇ ಈ ಭಯಂಕರ ಮಂಟಪ ಕಡಂಬೂರು ಮಾಳಿಗೆಯಲ್ಲಿ ಯಾವ ಜಾಗದಲ್ಲಿ ಇದೆ ಅಂತ ಕಂಡುಹಿಡಿಯೋದಾ, ಬೇರೆ ಯಾವ ಜಾಗದಿಂದನೂ ಈ ಕಡೆಯಿಂದ ದಾರಿ ಹೋಗುತ್ತಾ ಅಂತ ಕಂಡುಹಿಡಿಯೋ ಇದರಲ್ಲಿ ಟ್ರೈ ಮಾಡೋಣವ. ಗೋಡೆಗಳಲ್ಲಿ ಅದ್ರ ಬಾಕ್ಲಿ ಇದೆಯಾ ಅಂತ ನೋಡಿಕೊಂಡು ಸುತ್ತಿ ಬಂದ. ಹೊರಗಡೆಯಿಂದ ಕಾಣಿಸ್ಕೊಳ್ಳೋ ಹಾಗೆ ಬಾಕ್ಲಿ ಏನಿಲ್ಲ. ಗೋಡೆಗಳೆಲ್ಲ ಮುಟ್ಟಿ ನೋಡಿಕೊಂಡು ತಟ್ಟಿ ನೋಡಿಕೊಂಡು ಬಂದ. ಏನೂ ಪ್ರಯೋಜನವಿಲ್ಲ. ಸ್ವಲ್ಪ ಹೊತ್ತು ಆಗ್ತಾ ಬಂದಿತ್ತು. ಅವನಿಗೆ ಕೋಪ ಜಾಸ್ತಿಯಾಗಿ ಬಂತು. ಇಂಥ ಅನಾವಶ್ಯವಾದ ಕಾರ್ಯದಲ್ಲಿ ಪ್ರವೇಶ ಮಾಡಿ ಈ ಥರ ಸಿಕ್ಕಾಕೊಂಡ್ಬಿಟ್ಟಿವಲ್ಲ ಅಂತಹ ಅಹಂಕಾರವಾಗಿ ಬಂತು. ಗೋಡೆಗಳಲ್ಲಿ ಸುತ್ತಲೂ ಬಂದುಕೊಂಡಿದ್ದ ಇದ್ದಾಗ ಒಂದು ಜಾಗದಲ್ಲಿ ಇದ್ದ ಆನೆಯ ಮುಖ ತುಂಬಿಕೆ ಹಾಗೆ ದಂತಗಳಿಂದ ಗೋಡೆಯಿಂದ ಹಾಕಿಸ್ಕೊಂಡಿದ್ದನ್ನು ನೋಡ್ದ. ನಾಶವಾಗಿ ಹೋಗಿದ್ದ ಆನೆನೇ, ನೀ ಸ್ವಲ್ಪ ಜರಿ ಕೊಟ್ಟಲ್ವಾ ನನ್ನನ್ನು ಈ ಸೆರೆ ಚಾಲೆಯಲ್ಲೇ ತಗೊಂಬಂದು ಸೇರಿಸಿದ್ಯಾ ಅಂತ ಹೇಳಿ ಆನೆಯನ್ನು ನೋಡಿ ಬೈದ. ಆನೆ ಮಾತಾಡದೇ ಇದ್ದಿತ್ತು. ಉಸಿರಿರುವ ಆನೆನೇ ಮಾತಾಡಲ್ಲ. ಉಸಿರಿಲ್ಲದೆ ಇರುವ ನಾರು ಭೂಮಿ ಎಲ್ಲ ಹಾಕಿದ್ದ ಆನೆ ಏನು ಮಾಡುತ್ತೆ? ತುಂಬಿಕೆಯನ್ನು ಕೂಡ ಅಲ್ಲಾಡಿಸದೆ ಸುಮ್ಮನೆ ಇತ್ತು. ಏನು ನಾನು ಮಾತಾಡ್ತಾ ಇದ್ದೀನಿ, ನೀನು ಸುಮ್ಮನೆ ಇದೆಯಾ ಅಂತ ಹೇಳ್ಕೊಂಡೇ ಬಂದಿದ್ದೇವನೇ ಆನೆಯನ್ನು ದಂತಗಳನ್ನು ಹಿಡಿದು ಒಂದು ತಿರುಗಿಸಿದ್ದಾನೆ. ಮರುಕ್ಷಣ ಆ ಮಾಯಾಜಾಲ ಆಯಿತು. ಆ ದಂತವನ್ನು ತಿರುಗಿಸಿದ ತಕ್ಷಣ ಗೋಡೆಯಿಂದ ಅಂಟ್ಕೊಂಡಿದ್ದ ಆನೆಯನ್ನು ಕಿವಿ ಸ್ವಲ್ಪ ಅಲ್ಲಾಡಿದ್ದು ಮಾತ್ರ ಅಲ್ಲ, ಅದು ಜರುಗಿ ಕೊಟ್ಟಿತ್ತು. ಅಲ್ಲಿ ಗೋಡೆಯಲ್ಲಿ ಒಂದು ದೊಡ್ಡ ದ್ವಾರ ಕಾಣಿಸ್ಕೊಂಡಿತ್ತು. ಆ ಆಶ್ಚರ್ಯನೇ ವಂದಿತೇವನ ಆ ದ್ವಾರದ ಹತ್ತಿರ ಬಂದು ಮುಖವನ್ನು ಉದ್ದಾಗ ನಿಲ್ಲಿಸಿ ಹತ್ತಿ ನೋಡಿದ ಕಡೆ ಒಂದು ಹೆಣ್ಣಿನ ಮುಖ ಕಾಣಿಸ್ಕೊಂಡಿತ್ತು. ಅದು ಒಂದು ಹೆಣ್ಣಿನ ಮುಖ. ಆ ಮುಖದಿಂದ ದೊಡ್ಡ ಕಣ್ಣುಗಳು ಎರಡನ್ನೂ ಆಶ್ಚರ್ಯವಾಗಿ ನೋಡ್ತಾ ಇತ್ತು. ಆಶ್ಚರ್ಯ. ಆ ಹೆಣ್ಣಿನ ಮುಖಕ್ಕೆ ಹತ್ತಿರ ವಂದಿತೇವನ್ ತನ್ನ ಮುಖವನ್ನು ಕಂಡ. ಒಂದು ಹೆಣ್ಣಿಗೆ ಅವನ ಪ್ರಿಯ ಮುತ್ತು ಕೊಡುವ ಯತ್ನಿಸದೆ ಹೇಗೆ ಮುಖವನ್ನು ಹತ್ತಿರ ತಗೊಂಡೋಗ್ತಾನ ಅಂಥ ಪರಿಸ್ಥಿತಿಯಲ್ಲಿ ವಂದಿತೇವನು ತನ್ನ ಮುಖವನ್ನು ಆ ಹೆಣ್ಣಿನ ಮುಖದ ಹತ್ರ ನೋಡ್ದ. ಮೊದಲಿಂದಾನೇ ಒದ್ದಾಡ್ತಾ ಮೊದಲಿಂದಾನೇ ಒಂಥರ ನೋಡ್ಕೊಂಡಿದ್ದ ಹೆಣ್ಣಿನ ಕಣ್ಣುಗಳು ಇವಾಗ ಇನ್ನೂ ಬ್ರಾಡಾಗಿ ಹೇಳೋಕ್ಕಾಗದೆ ಅಷ್ಟು ಆಶ್ಚರ್ಯವನ್ನು ಉಂಟು ಮಾಡಿತ್ತು. ಅದನ್ನು ಒಂದು ಕ್ಷಣ ಆ ಹೆಣ್ಣಿನ ಮುಖ ನೋಡ್ತಾ ಇದ್ದಿತ್ತು. ಮರುಕ್ಷಣ ಅವಳು ತನ್ನ ಕೆಂಪಾಗಿದ್ದ ತುಟಿಗಳನ್ನು ಇಟ್ಕೊಂಡು ಖೂ ಅಂತ ಶಬ್ದ ಮಾಡಿದ್ಳು. ವಂದಿತೇವನ್ ದಿಢೀರಂತ ದಿಗಿಲು ಹಿಡ್ಕೊಂಡಿತ್ತು. ಆ ದಿಗಿಲಲ್ಲಿ ಆನೆ ತಂದದಿಂದ ತನ್ನ ಕೈಗಳನ್ನು ಎತ್ತಿದ್ದಾನೆ. ಮರುಕ್ಷಣ ಆನೆ ಆಗನ್ನು ಗೋಡೆಯಾಗನ್ನು ನಿಂತಿತ್ತು. ದ್ವಾರವನ್ನು ಕಾಣಲಿಲ್ಲ, ಹೆಣ್ಣನ್ನು ಕಾಣಲಿಲ್ಲ. ಚಿಲ್ವಂಡಿನ ರೀಂಗಾರ ಹಾಗೆ ಕಿವಿಯನ್ನು ತೂತು ಮಾಡಿದ್ದ ಕೂ ಅಂತ ಹೆಣ್ಣಿನ ಧ್ವನಿನೂ ಕೇಳಲಿಲ್ಲ. ವಂದಿತೇವನ್ನು ಎದೆ ಒಡ್ಕೊಳ್ಳೋಕ್ಕೆ ಶುರುವಾಗಿ ಅದು ನಿಲ್ಲಕ್ಕೆ ಸ್ವಲ್ಪ ಹೊತ್ತಾಯಿತು. ತಾನು ಕಂಡಿದ್ದ ದೃಶ್ಯವನ್ನು ನೋಡಿ ಅವನ ಯೋಚನೆಯಲ್ಲಿ ಮುಳುಗಿದ್ದ. ಇಷ್ಟರಲ್ಲಿ 5ನೇ ಸಂಚಿಕೆ ಮುಗಿಯಿತು. ಸಂಚಿಕೆ 6. ಸಂಬೋರೇರ್ನ ಮುದ್ದಾದ ಮಗಳು ಮಣಿಮೇಗಲೆ ಕುತೂಹಲ ತುಂಬಿದ ಹೆಣ್ಣು. ತಂದೆಯನ್ನು ತಾಯಿಯನ್ನು ಅಣ್ಣನ ಕದ್ದನ್ಮಾರ ಅವಳನ್ನ ಮಗುವಿನ ಪ್ರಾಯದ ಮೊದಲು ಪ್ರೀತಿಯಿಂದನೂ ತುಂಬ ಸಪೋರ್ಟ್ ಮಾಡಿನೂ ಬೆಳೆಸಿ ಬಂದರು. ಸಂಬೋರೇರ್ನ ಅರಮನೆಯಲ್ಲಿ ಅವಳ ರಾಜ್ಯನೇ ಸಲ್ಲಿಸ್ತಾ ಇದ್ಲು. ಅವಳು ಇಟ್ಟಿದ್ದೇ ಮಾಳಿಗೆ ಒಳಗೆ ಸಟ್ಟವಾಗಿತ್ತು. ಕೆಲವು ಕಾಲಕ್ಕೆ ಮುಂಚೆ ತನಕ ಮಣಿಮೇಗಲೆಯನ್ನು ಬಾಳು, ಆಟ ಪಾಠ, ಕುಮ್ಮಳ ಅಂತ ಹೇಳಿ ಕಾಲ ಕಳೀತು ಬಂದಳು. 4-5 ತಿಂಗಳಿಗೆ ಮುಂಚೆ ಅವಳ ಬಾಳಿನಲ್ಲಿ ಮೊದಲನೇ ಒಂದು ಅಡಚಣೆ ಉಂಟಾಯಿತು. ಅವಳ ಇಷ್ಟಕ್ಕೆ ವಿರೋಧವಾಗಿ ಕೆಲಸವನ್ನು ಅವಳು ಮಾಡಬೇಕು ಅಂತ ಹೇಳಿ ಮನೆಯಲ್ಲಿ ದೊಡ್ಡವರು ಹಠ ಹಿಡಿಯೋಕ್ಕೆ ಶುರು ಮಾಡಿದರು. ನಿನಗೆ ಹಠ ಆಗೋದಿಲ್ಲ ಅನ್ನುವ ಪಾಠವನ್ನು ಮನೆಯಲ್ಲಿರುವ ದೊಡ್ಡವರುಗಳು ಮಣಿಮೇಗಲೆ ಎಷ್ಟು ತಾನೇ ಉಪದೇಶ ಮಾಡಿನೂ ಪ್ರಯೋಜನವಿಲ್ಲದೆ ಹೋಯಿತು. 2-3 ವರ್ಷಗಳಾಗಿ ಕಂದಮ್ಮಾರ ರಣರಂಗಗಳಿಂದ ತಿರುಗಿ ಮನೆಗೆ ಬರುವಾಗ ಎಲ್ಲ ಅವನ ಸ್ನೇಹಿತ ವಲವರೆಯನ್ನ ಬಗ್ಗೆ ಅವಳ ಹತ್ರ ಹೇಳ್ತಾ ಇರ್ತಾನೆ. ಅವನ ಧೀರ ಸಾಮರ್ಥ್ಯಗಳ ಬಗ್ಗೆನೂ ಬುದ್ಧಿ ಚಾತುರ್ಯವನ್ನು ಆಕಾಶ ಮುಟ್ಟೋ ಹಾಗೆ ಹೊಗಳುತ್ತಾನೆ. ಅವಳ ಅಂದವಲ್ಲಿ ಮನ್ಮದ ಅಂತನೂ, ವೀರದಲ್ಲಿ ಅರ್ಜುನ ಅಂತನೂ, ಯುಕ್ತಿನಲ್ಲಿ ಕೃಷ್ಣ ಭಗವಾನ್ ಅಂತ ಹೇಳಿನೂ ವರ್ಣನೆ ಮಾಡ್ತಾನೆ. ಅವನು ತಾನೇ ನಿನಗೆ ಸರಿಯಾದ ಗಂಡ, ನಿನ್ನ ದುಷ್ಟತನವೆಲ್ಲ ಸೋಲಿಸಿ ನಿನ್ನನ್ನು ಒಂದು ಕಟ್ಟಲ್ಲಿ ಇಟ್ಕೊಳ್ಳೋ ಹಾಗೆ ಇರೋನು ಅಂತ ಅಂತಾನೆ. ಇದನ್ನೆಲ್ಲ ಯಾವಾಗಲೂ ಕೇಳಿ ಮಣಿಮೇಗಲೆಗೆ ತುಂಬ
ಕೇಳಬೇಕು ಅಂತ ಆಸೆ ಉಂಟಾಗುತ್ತೆ. ಅದೇ ಸಮಯದಲ್ಲಿ ಹೊರಗಡೆ ಕಂದನ್ಮಾರನ ಮೇಲೆ ಅವಳು ಉರಿದು ಬಿದ್ದಲು, ಅವನ ಜೊತೆ ಜಗಳ ಮಾಡ್ತಾ ಇತ್ತು. ಈಗ ಸುಮ್ಮನೆ ಹೇಳ್ತಾ ಇದೆಯಲ್ಲ, ಒಂದು ದಿವಸ ಕರ್ಕೊಂಡು ತಾನೇ ಬಾ ಅವನ ಸಾಮರ್ಥ್ಯವನ್ನು ನೋಡ್ಬಿಡೋಣ ಅಂತ ಹೇಳ್ತಾಳೆ. ಆಗಲಿ ಅಂತ ಕಂದನ್ಮಾರ ಹೇಳ್ತಾ ಇದ್ದಾನೆ. ಮಣಿಮೇಗಲೆಯನ್ನು ಒಂದು ಸತಿಯ ಒಲವರೇನು ವಂದೇತೆಯವನನ್ನು ಕಲ್ಪನಾ ಶಕ್ತಿನಲ್ಲಿ ಕೊಂಡು ಮಾನಸ ಲೋಕದಲ್ಲಿ ಅವನ ಜೊತೆ ಮಾತಾಡಿ ಪಳಗಿ ನಗುದು ಆಟಾಡಿ ಜಗಳ ಮಾಡಿ ಸಮಾಧಾನ ಮಾಡಿ ಈ ಥರ ಎಲ್ಲ ಹಗಲು ಕನಸು ಕಾಣೋದಲ್ಲಿ ಟೈಮ್ ಪಾಸ್ ಮಾಡ್ತಾ ಬಂದಳು. ಅವಳ ಅಂತರಂಗವಾದ ಗೆಳತಿ ಹತ್ರ ಕೆಲವು ಸಮಯ ತನ್ನ ಅಣ್ಣನ ಸ್ನೇಹಿತ ಆದ ವಾನರಕುಲ ವೀರನ ಬಗ್ಗೆ ಮಾತಾಡಿ ಸಂತೋಷಪಟ್ಟು ಬಂದಳು. ಇಂಥ ಒಂದು ಸಂತೋಷವಾದ ಹಗಲು ಕನಸಿನಲ್ಲಿಗೆ 4 ತಿಂಗಳಿಗೆ ಮುಂಚೆನೇ ಅಂದ್ಕೊಂಡದೇ ಇರುವ ಅಡಕ್ಷಣೆ ಉಂಟಾಯಿತು. ಕಂದನ್ಮಾರ ಬೇರೆ ಸ್ವರದಲ್ಲಿ ಮಾತಾಡೋಕ್ಕೆ ಶುರು ಮಾಡ್ದ. ಮನೆಯ ಬಾಗಿಲು ಅಂತಸ್ತು ಅತಿಗಾರ ಏನೂ ಇಲ್ಲದೆ ಒಂದು ಅನಾಥ ಹುಡುಗನನ್ನು ಮರ್ತು ಬಿಡು ಅಂತ ಹೇಳೋಕ್ಕೆ ಶುರು ಮಾಡಿದ. ತಂಜಾವೂರು ಸಿಂಹಾಸನದಲ್ಲಿ ಅವಳನ್ನು ಹತ್ತಿಸಿ ಕೂಡ್ಸೋಕ್ಕೆ ತೀರ್ಮಾನ ಮಾಡಿರೋದಾಗೆ ಆಸೆ ತೋರಿಸಿದ. ಆಮೇಲೆ ಒಂದು ದಿವಸ ಕ್ಲಿಯರಾಗಿ ವಿಷಯವನ್ನು ಹೇಳಿಬಿಟ್ಟ. ಮುಂಚೆನೇ ಚಿಕ್ಕಬಳ್ಳಾಪುರ ಮಗಳನ್ನು ಮದುವೆ ಮಾಡಿಕೊಂಡಿದ್ದ ಮಧುರಾಂಧಕನಿಗೆ ಇವಳನ್ನು ಕೊಟ್ಟು ಮದುವೆ ಮಾಡಿ ಕೊಡೋ ಹಾಗೆ ಮಾತಾಡಿದ್ದಾನೆ. ಮಧುರಾಂಧಕನು ತಾನೇ ನೆಕ್ಸ್ಟು ಚಕ್ರವರ್ತಿ ಆಗ್ತಾನೆ ಅಂತ ಹೇಳಿ ಜಾಡೆ ಮಾಡಿಯಾಗಿ ಹೇಳಿ ಬಂದ. ಮಧುರಾಂಧಕನ ಮದುವೆ ಮಾಡಿಕೊಂಡ್ರೆ 3 ಲೋಕಕ್ಕೂ ಮಣಿಮೇಗಲೆ ಚಕ್ರವರ್ತಿನೇ ಆಗಿರ್ತಾಳೆ ಅಂತಲೂ ಅವಳು ಹೊಟ್ಟೆಯಲ್ಲಿ ಹುಟ್ಟುವ ಮಗು ಒಂದು ವೇಳೆ ಸಾಮ್ರಾಜ್ಯ ಆಳುವ ಹೆಸರನ್ನು ಪಡ್ಕೋಬೋದು ಅಂತಲೂ ಹೇಳಿದ್ದಾನೆ. ಇದಕ್ಕೆಲ್ಲ ಅವರ ತಂದೆ ತಾಯಿನೂ ಜೊತೆಯಲ್ಲಿ ಹೇಳ್ತಾ ಬಂದರು. ಆದ್ದರಿಂದ ಮಣಿಮೇಗಲೆಗೆ ಇಂಥ ಮಾತು ಏನು ಇಷ್ಟ ಆಗಲಿಲ್ಲ. ವಂದಿತೇವನ ಬಗ್ಗೆ ಕೇಳಿ ಅವಳ ಮನಸ್ಸು ಅವನ ಹತ್ರ ಹೋಗ್ಬಿಟ್ಟಿತ್ತು. ಅದು ಮಾತ್ರ ಅಲ್ಲ, ಮಧುರಾಂಧಕನ್ ವೀರನೇ ಇಲ್ಲದೆ ಇರೋನು, ರಣರಂಗವನ್ನೇ ನೋಡಿ ಅರಿಯದೇ ಇರೋನು ಅಂತನೂ ನಿನ್ನೆ ತನಕ ಮೈಯೆಲ್ಲ ವಿಭೂತಿ ಹಾಕ್ಕೊಂಡು ರುದ್ರಾಕ್ಷ ತರಿಸಿ ಸ್ವಾಮೀಜಿ ಆಗುವ ಹಾಗೆ ಹೇಳ್ಕೊಂಡು ಬಂದವನು ಅಂತಲೂ ತಿಳಿದಿದ್ಲು. ಸಾಲದೇ ಇರೋದಕ್ಕೆ ಮೊದಲೇ ಅವನಿಗೊಂದು ಮದುವೆ ಆಗಿದೆ. ತಂಜಾವೂರು ಅರಮನೆಯಲ್ಲಿ ಹೆಣ್ಣುಗಳು ತುಂಬ ಗರ್ವ ಇರೋರುಗಳು ತಮಗೆ ತಾನೇ ನಾಗರಿಕ ಗೊತ್ತು ಅಂತ ಹೇಳಿ ಬೇರೆ ಊರಿನವ್ರನ್ನ ಅಲಕ್ಷ್ಯ ಮಾಡೋರು. ಇದನ್ನೆಲ್ಲ ಅಂದ್ಕೊಂಡು ಮಣಿಮೇಗಲೆ ತುಂಬ ಉರಿದು ಬಿದ್ದಲು. ತಂಜಾವೂರು ಸಿಂಹಾಸನ ನನಗೆ ಸಿಕ್ಕೋಗಾಗಿದ್ರೂ ಸರಿ, ದೇವೇಂದ್ರ ಸಿಂಹಾಸನನೇ ಸಿಕ್ಕೋಗಾಗಿದ್ರೂ ಸರಿ, ಮಧುರಾಂಧಕನ್ನ ಮಾತ್ರ ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹಠ ಹಿಡಿದ್ಲು. ಆಮೇಲೆ ಇನ್ನೊಂದು ಸುದ್ದಿ ತಿಳಿಯೋಕ್ಕೆ ಬಂದಾಗ ಅವಳ ಮನಸ್ಸಿನಲ್ಲಿ ಅವಳು ಸ್ಟ್ರಾಂಗ್ ಆಗಿ ಆಯಿತು. ದೊಡ್ಡ ಪಳವೇಟೆಯರು ಕಡಂಬೂರಿಗೆ ಬಂದಿದ್ದಾಗ ಹಿಂದೆನೇ ಬಂದಿದ್ದ ಚಿಕ್ಕರಾಣಿ ನಂದಿನಿನೂ ಬಂದಿರೋ ಹಾಗೆ ಹೇಳಿದರು. ಆದರೆ ಅವಳು ಅಂತಃಪುರ ಒಳಗೇ ಬರಲಿಲ್ಲ. ಕಡಂಬೂರು ಅರಮನೆ ಹೆಣ್ಣುಗಳನ್ನೇ ನೋಡಿಲ್ಲ. ಇದು ಮೊದಲು ಆಶ್ಚರ್ಯವನ್ನು ಉಂಟು ಆಯಿತು. ಅರಮನೆ ಹೆಂಗಸರು ಅದ್ರ ಬಗ್ಗೆ ಪರಿಹಾಸವಾಗಿ ನಿಂದನೆಯಾಗಿ ಮಾತಾಡಿಕೊಂಡ್ರು. ಆಮೇಲೆ ಸ್ವಲ್ಪನೇ ನಿಜ ಗೊತ್ತಾಯಿತು. ಮುಚ್ಚಿದ ಪಲ್ಲಕ್ಕಲ್ಲಿ ಚಿಕ್ಕರಾಣಿ ಬರಲಿಲ್ಲ ಅಂತನೂ ಮಧುರಾಂಧಕನೇ ಬಂದಿದ್ದಾನೆ ಅಂತನೂ ತಿಳಿದಾಗ ಮಣಿಮೇಗಲೆಗೆ ತುಂಬ ಅಸಹ್ಯ ಉಂಟಾಯಿತು. ಚೀಚಿ ಇಂಥ ಹೆದರ್ಕೊಂಡು ಮುಚ್ಚಿದ ಪಲ್ಲಕ್ಕಲ್ಲಿ ಹೆಣ್ಣುವೇಷ ಧರಿಸ್ಕೊಂಡು ಬರೋಣ ನಾನು ಮದುವೆ ಮಾಡ್ಕೋತೀನಿ, ಒಂದು ದಿವಸನಿಲ್ಲ ಅಂತ ಹೇಳಿ ಮಣಿಮೇಗಲೆ ಸ್ಟ್ರಾಂಗ್ ಆದಳು. ಮಧುರಾಂಧಕನು ಮುಚ್ಚಿದ ಪಲ್ಲಕ್ಕಲ್ಲಿ ಅರಮನೆಗೆ ಬಂದಿದ್ದ. ಅದೇ ಸಮಯ ಕಂದಮಾರನ ಸ್ನೇಹಿತ ವಂದಿತೇವನು ಬಂದಿದ್ದ. ಅವನು ಅಂತಃಪುರಕ್ಕೆ ಬಂದು ಸ್ವಲ್ಪ ಹೊತ್ತು ತಾನೇ ಇದ್ದ. ಎಲ್ಲಿಂದನೋ ಆವಾಗ ಮಣಿಮೇಗಲೆಗೆ ತುಂಬ ಗೊತ್ತಿಲ್ಲದೆ ಇರುವ ನಾಚಿಗೆ ಬಂದು ಅವಳನ್ನ ಅಪ್ಪಿಸ್ಕೊಂಡಿತ್ತು. ಮಿಕ್ಕಿದ ಹೆಣ್ಣುಗಳನ್ನೇ ಹಿಂದೆನೇ ನಿಂತಳು. ವಂದಿತೇವನ್ನ ಸೀದಾ ಮುಖಾಮುಖಿ ಚೆನ್ನಾಗಿ ನೋಡಲೂ ಇಲ್ಲ. ಆದ್ರೂ ಮಿಕ್ಕಿದವರು ಹಿಂದೆ ಅರ್ಧ ನೋಡಿದ್ದ ಅಷ್ಟರಲ್ಲಿ ಅವನ ಕಳೆ ಹೊಂದಿದ್ದ ನಗುಮುಖ ಅವಳಿಗೆ ಮನಸ್ಸಿನಲ್ಲಿ ಹಂಗೆ ಸ್ಟ್ರಾಂಗ್ ಆಗಿ ಇದ್ದುಬಿಟ್ಟಿತು. ಅವನ ಧ್ವನಿನೂ ಅವನು ಮಾತಾಡಿದ ಕೆಲವು ಮಾತುಗಳನ್ನು ಅವಳ ಜ್ಞಾಪಕದಲ್ಲಿ ನಿಂತು ಬಿಡ್ತು. ಆದ್ದರಿಂದ ತಿರುಗಾನು ಅಣ್ಣ ಕಂದನ್ಮಾರನ ಜೊತೆ ಮಣಿಮೇಗಲೆ ಕೊನೆಯೇ ಇಲ್ಲದೆ ವಿವಾದ ತೊಡಗಿದ್ಲು. ಆ 3 ಕಣ್ಣು ಇರುವ ಶಿವನೇ ಬಂದು ಹೇಳಿದ್ರು ತಾನು ಮಧುರಾಂಧಕನ್ನ ಒಂದು ದಿವಸನೂ ಮದುವೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಲು. ವಂದಿತೇವನ್ನ ಸ್ವಲ್ಪ ಹೊತ್ತೇ ನೋಡಿದ್ದ ಆಗಲೂ ಅವನ ತನ್ನ ಅಂತರಂಗ ಹೋಗಿಬಿಟ್ಟದನ್ನು ಅವಳು ಸೂಚನೆಯಿಂದ ಹೇಳಿದ್ಲು. ಕಂದನ್ಮಾರನಿಗೆ ಇದು ತುಂಬ ಅಹಂಕಾರವನ್ನು ಉಂಟು ಮಾಡಿತ್ತು. ಮೊದಲು ಒಳ್ಳೆ ಮಾತಿಂದ ಹೇಳಿ ನೋಡಿದ, ಪ್ರಯೋಜನ ಆಗಿಲ್ಲ. ಆಮೇಲೆ ವಂದಿತೇವನ್ ನನ್ನ ಸ್ನೇಹಿತ ಅಲ್ಲ, ನನ್ನ ಪರಮ ವಿರೋಧಿ, ಜನ್ಮ ವಿರೋಧಿ. ನನ್ನ ಹಿಂದೆಯಿಂದ ಬೆನ್ನಲ್ಲಿ ಚೂರಿ ಹಾಕಿ ಕೊಲ್ಲಕ್ಕೆ ನೋಡ್ದ. ಅವನನ್ನು ನೀನು ಮದುವೆ ಕೊಳ್ಳುವುದಾದಿದ್ದು ನಿನ್ನನ್ನು ಅವನನ್ನು ಸೇರಿಸಿ ಕೊಂದು ಬಿಡ್ತೀನಿ ಅಂತ ಅಂದ. ಬೆನ್ನಿನಲ್ಲಿ ಉಂಟಾಗಿದ್ದ ಕತ್ತಿನ ಗಾಯವನ್ನು ತೋರಿಸಿದ್ದ. ಪಳುವೂರು ಚಿಕ್ಕರಾಣಿ ನಂದಿನಿ ಸಿಗಿಚೆಯಿಂದ ತಾನೇ ಅವನು ಉಸಿರು ಬದುಕಿ ಬಂದಿದ್ದನ್ನು ಹೇಳಿದ. ನನ್ನ ಹೆಸರಲ್ಲಿ ನಿನಗೆ ಸ್ವಲ್ಪನಾದರೂ ವಿಶ್ವಾಸ ಇದ್ದರೆ ವಂದಿತೇವನ್ನು ಮರ್ತು ಬಿಡು ಅಂತಂದ.
ಇದನ್ನು ಕೇಳಿದ ಮೇಲೆ ಮಣಿಮೇಗಲೆಯನ್ನ ಮನಸ್ಸು ನಿಜವಾಗ್ಲೂ ಬದಲಾಗ್ಬಿಡ್ತು. ಕಂದನ್ಮಾರನ ಹತ್ರ ಅವಳು ತುಂಬ ಪ್ರೀತಿ ಕೊಂಡಿದ್ದಾಳೆ. ಅವನು ಕೊಲ್ಲಕ್ಕೆ ಬಂದಿದ್ದ ವೈರಿಯನ್ನು ತಾನು ಮದುವೆ ಮಾಡ್ಕೊಳ್ಳೋದು ಆಗದೇ ಇರೋ ಕೆಲಸ. ಆದ್ದರಿಂದ ವಂದಿತೆಯನ್ನು ಮರೆಯೋಕ್ಕೆ ನೋಡಿದ್ಲು. ಆದ್ರೂ ಅದು ಹಾಗೆ ಸುಲಭವಾಗಿ ನಡೆಯೋ ಕೆಲಸವಿಲ್ಲ. ಯಾವಾಗಲೂ ಎದುರು ನೋಡದೇ ಇರುವ ಸಮಯಗಳಲ್ಲಿ ಅವನ ನಗುಮುಖ ಅವಳ ಮನಸ್ಸಿನ ಕಣ್ಣಿನ ಮುಂದೆ ಬರ್ತಾನೆ ಇತ್ತು. ಹಗಲು ಕನಸಿನಲ್ಲಿ ಬಂದಿತ್ತು, ರಾತ್ರಿಯಲ್ಲಿ ಕಂಡ ಕನಸಿನಲ್ಲೂ ಬಂದಿತ್ತು. ಇದರಿಂದ ಅಲ್ಲ, ಕೆಲವು ತಿಂಗಳಿಂದ ಮಣಿಮೇಗಲೆ ಅವಳಿಗೆ ಸ್ವಂತವಾದ ಕುತೂಹಲವನ್ನು ಮರ್ತಿದ್ಲು. ಸೋಕಾನು ಟೈರ್ಡ್ನೆಸ್ಸನ್ನು ಅವಳನ್ನ ಹಿಡ್ಕೊಂಡಿತ್ತು. ಮದುವೆ ಪ್ರಾಯ ಬಂದುಬಿಟ್ಟಿರ್ತಾನೆ ಇದಕ್ಕೂ ಕಾರಣ ಅಂತ ಮುದುಕರು ಅಂದ್ಕೊಂಡ್ರು. ಪ್ರಾಯ ಹೊತ್ತಿದ್ದ ಗೆಳತಿಯರು ಅವಳನ್ನು ಅದ್ರ ಬಗ್ಗೆ ಪರಿಹಾಸ ಮಾಡಿದರು. ತಮಾಷೆ ಮಾಡಿ ಆಟಗಳ ಮೂಲ ಅವಳನ್ನ ಉತ್ಸಾಹ ಮಾಡೋಕ್ಕೆ ಗೆಳತಿಯರು ಟ್ರೈ ಮಾಡಿದರು. ಅದು ಏನು ಫಲಿತ ಆಗಿಲ್ಲ. ತಿರ್ಗಾನು ಹೋಗಿದ್ದ ಕೆಲವು ದಿನಗಳಿಂದ ಮಣಿಮೇಗಲೆ ಸ್ವಲ್ಪ ಉತ್ಸಾಹ ಕೊಳ್ಳೋಕ್ಕೆ ಶುರು ಮಾಡಿದ್ಲು. ಮದುರಾಂಧಗನಿಗೆ ಅವಳನ್ನ ಮದುವೆ ಕೊಡುವ ಯೋಚನೆಯನ್ನು ಅವಳು ತಾಯಿ ತಂದೆಯನ್ನು ಅಣ್ಣನೂ ಕೈ ಬಿಟ್ಟದನ್ನು ಕುರಿತು ಸ್ವಲ್ಪ ಉತ್ಸಾಹ ಉಂಟಾಯಿತು. ಚಕ್ರವರ್ತಿನ ದೊಡ್ಡ ಮಗನು ಪಟ್ಟದ ಯುವರಾಜರಾದ ಆದಿತ್ಯ ಕರಿಗಾಲರನ್ನ ಮಣಿಮೇಗಲೆ ಬಗ್ಗೆ ಕೊಡುವುದ್ರ ಬಗ್ಗೆ ಅವರುಗಳು ಹಾಗೆ ಹೀಗೆ ಮಾತಾಡ್ಕೊಂಡಿದ್ದು ಅವಳು ಕಿವಿಯಲ್ಲಿ ಬಿತ್ತಿತ್ತು. ಆದಿತ್ಯ ಕರಿಗಾಲ ಧೀರ ಪರಾಕ್ರಮಗಳ ಬಗ್ಗೆ ತಿಳಿದೇ ಇರೋದ್ರು ಗಂಡಸರಲ್ಲೋ ಹೆಂಗಸರಲ್ಲೋ ತಮಿಳುನಾಡಿನಲ್ಲಿ ಯಾರೂ ಇಲ್ಲ. ಅವ್ರುಗಳಿಗೆ ಏನೋ ಒಂದು ಕಾರಣದಿಂದ ಮದುವೆ ಮಾಡಿಕೊಳ್ಳೋಕ್ಕೆ ಅವರು ಒಪ್ಕೊಂಡಿಲ್ಲ ಅಂತ ಹೇಳಿ ಅದನ್ನು ತಿಳ್ಕೊಂಡಿದ್ರು. ಅಂಥವ್ರನ್ನ ಮದುವೆ ಮಾಡ್ಕೊಳ್ಳೋದು ಅಂದರೆ ಕನಸಿನಲ್ಲೂ ಅಂದ್ಕೊಳ್ಳದೇ ಇರುವ ಭಾಗ್ಯ ಅಲ್ವಾ. ಇಂಥ ಒಂದು ದೊಡ್ಡ ಭರತಗಂಟ ಪೂರ ಎಷ್ಟೊಂದು ರಾಜಕುಲ ಹೆಣ್ಣುಗಳು ಅಂಥ ಭಾಗ್ಯವನ್ನು ಹೊಂದಕ್ಕೆ ತಪಸ್ಸಿರ್ತಾರೆ. ಇದನ್ನೆಲ್ಲ ಅಂದ್ಕೊಂಡು ಮಣಿಮೇಗಲೆ ಒಂದೇ ಸತಿ ಉತ್ಸಾಹಗೊಂಡ್ಳು. ಕಾಂಜಿಯಿಂದ ಆದಿತ್ಯ ಕರಿಗಾಲರನ್ನು, ತಂಜಾವೂರಿನಿಂದ ದೊಡ್ಡ ಪಳವೇಟೆಯನ್ನು ಕಡಂಬೂರು ಮಳಿಗೆಗೆ ಗೆಸ್ಟಾಗಿ ಬರ್ತಾರೆ ಅಂತ ಸುದ್ದಿ ಅವಳಿಗೆ ತಿರುಗಾನು ಹಳೆಯ ಥರ ಕುತೂಹಲವನ್ನು ಕೊಟ್ಟಿತ್ತು. ಈ ಸತಿ ಪಳವೇಟೆಯರು ತಮ್ಮ ಚಿಕ್ಕರಾಣಿಯನ್ನು ಕರ್ಕೊಂಡ್ಬಂದಿದ್ರು. ನಂದಿನಿ ದೇವಿ ತನ್ನ ಅಣ್ಣನ ಉಸಿರನ್ನು ಕಾಪಾಡಿದವಳು. ಅವಳ ಅಂದವಾದ ಗುಣವನ್ನು ಬುದ್ಧಿಯನ್ನು ಬಗ್ಗೆ ಮಣಿಮೇಗಲೆ ಕಂದಮಾರನಿಂದ ತುಂಬವನ್ನು ಕೇಳಿಕೊಂಡಿದ್ಲು. ಇಂಥ ಹೊಸ ಮದುವೆ ಮಾತಿನಿಗೆ ಕಾರಣ ಯಾದವಳೆ ಪಳುವೂರು ಚಿಕ್ಕರಾಣಿನೇ ಅಂತ ಹೇಳಿ ಕಂದಮಾರ ಹೇಳಿದ್ದ. ಅವಳು ಕಡಂಬೂರು ಅರಮನೆಯಲ್ಲಿ ಇರುವಾಗ ಅವಳನ್ನು ಸರಿಯಾದ ಉಪಚಾರ ಮಾಡಿ ಮಣಿಮೇಗಲೆ ಮುಂಚೆ ನಿಲ್ಲಬೇಕು ಅಂತ ಹೇಳಿದ್ದ. ಮಣಿಮೇಗಲೆಯ ಮನಸ್ಸನ್ನು ಅದಕ್ಕೆ ಸರಿಯಾಗಿ ಪಕ್ವ ಆಗಿತ್ತು. ಪಳುವೂರು ರಾಣಿ ಹತ್ರ ಒಳ್ಳೆತನವಾಗಿ ಸ್ನೇಹ ಮಾಡಿಕೊಂಡು ಅವಳ ಸ್ನೇಹದಿಂದ ತಂಜಾವೂರು ಅರಮನೆ ಹೆಣ್ಣುಗಳನ್ನು ನಾಗರಿಕದಲ್ಲಿ ಸೋಲಿಸೋ ಹಾಗೆ ತಾನು ಆಗಿಬಿಡಬೇಕು ಅಂತ ಆಸೆ ಪಟ್ಟಳು. ಆದ್ದರಿಂದ ಒಂದು ವಾರ ಕಾಲವಾಗಿ ಮಣಿಮೇಗಲೆ ಒಂದೇ ಉತ್ಸಾಹದಲ್ಲಿ ಮುಳುಗಿದ್ದ ಜೊತೆ ಅಲ್ಲಿ ಇಲ್ಲಿ ಅರಮನೆಯಲ್ಲಿ ಓಡಿ ಬಂದಿದ್ದ ಅತಿಥಿಗಳಿಗೂ ಬೇಕಾದ ಇವನ್ನು ಮಾಡ್ತಾ ಮೇಲ್ಪಾರ್ವೆ ಮಾಡಿಕೊಂಡು ನೋಡ್ತಾ ಇದ್ಲು. ಮುಖ್ಯವಾಗಿ ಪಳುವೂರು ಇಳೆಯರಾಣಿಗೆ ಅಂತ ಚಿಕ್ಕರಾಣಿಗೆ ಅಂತ ಇದ್ದಿದ್ದ ಅರಮನೆ ಜಾಗದಲ್ಲಿ ಎಲ್ಲನೂ ಚೆನ್ನಾಗೇ ಏರ್ಪಾಡು ಮಾಡಿ ಇಡೋದಲ್ಲಿ ಅವಳು ಗಮನ ಹರಿಸಿದ್ಳು. ಅಣ್ಣ ಬೇರೆ ಹೇಳಿದ್ದಾನಲ್ವ, ಆದ್ದರಿಂದ ಅರಮನೆ ಕೆಲಸದವ್ರನ್ನ ತುಂಬ ಓಡಿಸಿ ಹಿಂಸೆ ಮಾಡಿಕೊಟ್ಬಿಟ್ಳು. ಅವಳ ಗೆಳತಿಗಳನ್ನು ಹಿಂಸೆ ಮಾಡಿಬಿಟ್ಳು. ಪಳುವೂರು ರಾಣಿ ಇರುವ ಕೋಣೆಯಲ್ಲಿ ಒಂದೊಂದು ಸಾಮಾನನ್ನು 30 ಸತಿ ಈ ಕಡೆ ಎತ್ತಿ ಆ ಕಡೆ ಎತ್ತಿ ಇಡೋ ಹಾಗೆ ಹಿಂಸೆ ಮಾಡಿದ್ಲು. ಯುವರಾಜ ಆದಿತ್ಯ ಕರಿಗಾಲ ತಮ್ಮ ಸ್ನೇಹಿತರುಗಳ ಜೊತೆ ಇರುವ ಕೋಣೆಗಳನ್ನು ಆವಾಗ ಓಡಿ ನೋಡ್ಕೊಂಬಂದ್ಲು. ಯಾರೋ ಪಾರ್ಥಿಬಂಧನ ಅನ್ನುವನು ಅವ್ರ ಜೊತೆ ಬರ್ತಾನಂತೆ. ಅವನು ಎಂಥವನೋ ಏನೋ, ಈ ಕಾಲದಲ್ಲಿ ಯಾರು ಯಾವ ಥರ ಚೇಂಜ್ ಆಗ್ತಾರಂತೆ ಯಾರು ಕಂಡಿದ್ದು. ತನ್ನ ಅಣ್ಣನ ಸ್ನೇಹಿತನಾಗಿ ಇದ್ದಿದ್ದ ವಂದ್ಯತೆಯವನ್ನೇ ಆದಿತ್ಯ ಕರಿಗಾಲರ ಪರಿವಾರವನ್ನು ಸೇರಿದವನೇ ಅಲ್ವಾ. ಅವನು ಮಾತ್ರ ಇಂಥ ಸ್ನೇಹದ ರೋಗಿಯಾಗಿ ಚೇಂಜ್ ಆಗದೇ ಇದ್ದರೆ ಇವಾಗ ಅವನು ಬಂದು ಇದರಲ್ಲಿ ಪಾಲಿಸ್ಕೊಳ್ತಾನೆ ಅಲ್ವಾ ಅಂತ ಅಂದ್ಕೊಂಡ್ಳು. ಹೌದು, ಎಷ್ಟು ತಾನೇ ಮಣಿಮೇಗಲೆ ಬೇರೆ ಕೆಲಸದಲ್ಲಿ ಪಾಲ್ಗೊಂಡಿದ್ರು ಆ ಸ್ನೇಹದ ಹೋಗಿಯನ್ನು ಹಾಗೆ ಮರೆಯೋಕ್ಕೆ ಆಗಲಿಲ್ಲ. ಪಳುವೂರು ರಾಣಿ ಅವತ್ತು ರಾತ್ರಿಯೇ
ಅನೇಕವಾಗಿ ಬಂದುಬಿಡ್ತಾಳೆ ಅಂತ ಹೇಳಿದರು. ಆದ್ದರಿಂದ ಕೊನೆಯಾಗಿ ನಂದಿನಿ ಕೋಣೆ ಅಲಂಕಾರವನ್ನು ಮಣಿಮೇಗಲೆ ನೋಡ್ತಾ ಮಾಡ್ಕೊಂಡಿದ್ಲು. ಆವಾಗ ಪಳಿಯೂರು ರಾಣಿಗೋಸ್ಕರ ಗೋಡೆ ಕೊನೆಯಲ್ಲಿ ಇದ್ದಿದ್ದ ಮುಖ ನೋಡುವ ಕನ್ನಡಿಯಲ್ಲಿ ಎದುರಲ್ಲಿ ಬಂದಳು. ತನ್ನ ಮಗುವನ್ನು ಅದರಲ್ಲಿ ನೋಡಿಕೊಂಡ್ಳು. ಸ್ವಲ್ಪ ಹೊತ್ತು ನಿಂತು ನಿಧಾನವಾಗಿ ನೋಡಿದ್ಲು. ಆ ಥರ ಏನು ತನ್ನ ಮಗ ಅಂಥದ್ದಲ್ಲಿ ಏನು ಕಮ್ಮಿ ಇಲ್ಲ ಅಂತ ತನಗೆ ತಾನೇ ತೀರ್ಮಾನ ಮಾಡಿ ತೃಪ್ತಿಯಾದಳು. ಕನ್ನಡಿಯನ್ನು ಬಿಟ್ಟು ಹೋಗೋಕ್ಕೆ ಅಂದ್ಕೊಂಡಿದ್ದಾಗ ಅದರಲ್ಲಿ ಇನ್ನೊಂದು ಮುಖ ಕಾಣಿಸ್ಕೊಂಡಿತ್ತು. ಅದು ತನ್ನ ಮುಖ ಹತ್ತಿರ ಬಂದು ತನ್ನ ಕೆನ್ನೆಯಿಂದ ಕೆನ್ನೆ ಅಂಟ್ಕೊಳ್ಳೋ ಸ್ಥಿತಿಗೆ ಬಂದುಬಿಟ್ಟಿತ್ತು. ಅವಳು ಕನಸಿನಲ್ಲಿ ಯಾವಾಗಲೂ ತೋಚಿಕೊಂಡು ಹಿಂಸೆ ಮಾಡಿಕೊಂಡಿದ್ದ ವಾನರಕುಲ ವೀರನ ಮುಖನೇ ಅದು. ಅವಳನ್ನೂ ಗೊತ್ತಿಲ್ಲದೆ ಅವಳ ಬಾಯಿ ಕೂ ಅಂತ ಶಬ್ದ ಮಾಡಿಬಿಡ್ತು. ಮರುಕ್ಷಣ ಕನ್ನಡಿನಲ್ಲಿ ಅವಳ ಮುಖ ಮಾತ್ರನೇ ಗೊತ್ತಾಯಿತು, ಇನ್ನೊಂದು ಮುಖ ಮರೆಯಾಗಿಬಿಡ್ತು. ಇಷ್ಟರಲ್ಲಿ 6ನೇ ಸಂಚಿಕೆ ಮುಗಿಯಿತು.